ಶ್ರೀಗುರುಭ್ಯೋ ನಮಃ. ಹರಿ ಓಂ. ಓಂ ನಾರಾಯಣಾಯ ಪರಿಪೂರ್ಣಗುಣಗಣಮಾಯ ವಿಶ್ವೋದಯಸ್ಥಿತಿರಯೋನ್ನಿಧಿಪ್ರದಾಯ ಜ್ಞಾನಪ್ರದಾಯ ವಿಧಾಸೃತೌಖ್ಯದುಃಖಸತ್ಕಾರಣಾಯ ವಿಧತಾಯ ನಮೋ ನಮಸ್ತೆ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವಧಾಮ್ನಾಂ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಭವತ್ಯದನುಭಾವಾದಿಡಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚತಿ ದತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋ ಘಾಕರಾನಹಂ ವಾದಿರಾಜಗುರೋನ್ ವಂದೇ ಹಯಗ್ರೀವಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರ್ಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಬ್ರಹ್ಮಚರ್ಯ ಹರಿಪ್ರೇತಸ ವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ವೇದಾಂತ ಮಹಾಚರಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋऽಸುರೈಶ್ವರೈಶ್ಚ ಮದಿತೋ ಯಃ ಕೃಷ್ಣದುಗ್ಧಾಂಬುಧಿಃ ಸ್ವೀಯಾನಾಂ ಅಮೃಚತಿ ಪ್ರಯಚ್ಛತಿ ನಮ ವಾಯಾದ್ಗುಣೋದ್ಜನ್ಮಣಿಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವಂತನನ್ನು ದ್ವೇಷ ಮಾಡಿಕೊಂಡು ಭಗವಂತನನ್ನು ಹೊಂದಲಿಕ್ಕಾಗೋದಿಲ್ಲ ಎಂಬುದನ್ನು ದೃಷ್ಟಾಂತ ಪುರಸ್ಸರವಾಗಿ ವಾದಿರಾಜರು ಸಮರ್ಥನೆಯನ್ನು ಮಾಡಿದರು. ಒಂದು ವೇಳೆ ದ್ವೇಷದ ಮೂಲಕವಾಗಿ ಭಗವಂತನನ್ನು ಹೊಂದಬಹುದು ಅಂತ ಆಗಿದ್ದರೆ ವಾದಿರಾಜರು ಅಥವಾ ಅದಕ್ಕಿಂತ ಹಿಂದೆ ಬಂದಿರತಕ್ಕಂತಹ ಸಿದ್ಧಾಂತ ಪ್ರತಿಷ್ಠಾಪನೆಯನ್ನು ಮಾಡಿರತಕ್ಕಂತಹ ಮಧ್ವಾಚಾರ್ಯರು, ಸೂತ್ರಕಾರರಾಗಿರತಕ್ಕಂತಹ ವೇದವ್ಯಾಸರು, ಇವರು ಯಾರೂ ಕೂಡ ಎಲ್ಲಿಯೂ ಕೂಡ ದ್ವೇಷವನ್ನು ಒಂದು ಮೋಕ್ಷಕ್ಕೆ ಸಾಧನವಾಗಿ ಹೇಳಿದ್ದು ಕಾಣಲಿಲ್ಲ. ಆದ್ದರಿಂದಾಗಿ ಇಲ್ಲಿ ಇತರ ಅಸುರರಿಗೆ ಮೋಕ್ಷವಾಯಿತು ಅಂತ ಹೇಳಿದಾಗ ಅಸುರರಲ್ಲಿರತಕ್ಕಂತಹ ಒಳ್ಳೆಯ ಜೀವರಾಶಿಗಳಿಗೆ ಮೋಕ್ಷವಾಯಿತು. ಅವರಲ್ಲಿರತಕ್ಕಂತಹ ದುಷ್ಟರು ಯಾರಿದ್ದಾರೋ ಅವರಿಗೆ ಅಂಧಂತಮಸ್ಸು ನಿಶ್ಚಿತ ಎಂಬುದನ್ನು ನಾವು ಅರ್ಥೈಸಿಕೊಳ್ಳಬೇಕು ಎಂಬುದನ್ನು, ಆ ರಹಸ್ಯವನ್ನು ಹೇಳಿದ ನಂತರ ಇದರಲ್ಲಿ ಇನ್ನೊಂದು ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಯನ್ನು ಹೇಳ್ತಾ ಇದ್ದಾರೆ. ಕೇವಲ ದ್ವೇಷವನ್ನು ಮಾಡಿದರೆ ಮಾತ್ರ ಅಲ್ಲ, ಭಗವಂತನನ್ನು ಯಾರು ನಿಂದನೆ ಮಾಡ್ತಾರೆಯೋ ಅವರ ಮಾಡತಕ್ಕಂತಹ ನಿಂದನೆಯನ್ನು ಕೇಳಿದವನು ಕೂಡ ಅವನು ದುರ್ಗತಿಯನ್ನು ಹೊಂದುತ್ತಾನೆ ಅಂತ ಒಂದು ಪ್ರಮಾಣವನ್ನು ಹೇಳ್ತಾರೆ. ಅವೈಷ್ಣವಾನಾಂ ಯತನೈರ್ನ ಮೋಕ್ಷಃ ಪತಂತ್ಯದಸ್ತಾಮದಯ ಅರ್ಥಯಸ್ತೆ ಏತತ್ಸಮಾನಾರ್ಥಕ ಭಾರತೋಕ್ತಿ ಪ್ರಾತಾಮಹಂ ತನ್ನವತಂಶಕಸ್ಯ. ಇಲ್ಲಿ ಕೇವಲ ಭಗವಂತನ ದ್ವೇಷವನ್ನು ಮಾಡಿದವರಿಗೆ ಮಾತ್ರ ಅಲ್ಲ, ಮತ್ತೇನು ಅಂತ ಕೇಳಿದರೆ ಭಗವಂತನನ್ನು ದ್ವೇಷ ಮಾಡಿ ತನ್ಮೂಲಕವಾಗಿ ಆ ದ್ವೇಷವನ್ನು ಯಾರು ಕೇಳ್ತಾರೆಯೋ, ಅಂದರೆ ಒಬ್ಬ ನಾಸ್ತಿಕ ಇರ್ತಾನೆ, ಆ ನಾಸ್ತಿಕನಾಗಿರ್ತಕ್ಕಂಥವನು ಕೂಡ ಅವನ ಜೊತೆಯಲ್ಲಿ ಅವನು ದೇವರನ್ನು ಬೈತಾ ಇರ್ತಾನೆ. ಆ ದೇವರನ್ನು ನಿಂದನೆ ಮಾಡತಕ್ಕಂಥವರನ್ನು ನಿಂದನೆಯನ್ನು ಯಾರು ಕೇಳ್ತಾರೋ ಅವನೂ ಕೂಡ ತಮಸ್ಸನ್ನು ಹೊಂದುತ್ತಾನೆ ಎಂಬುದನ್ನು ಹೇಳ್ತಾರೆ. ಇದು ಭಾಗವತದಲ್ಲಿಯೂ ಕೂಡ ನಿಂದನ್ನಿಧಿಹ್ಯಾಲಪದಶಕಸ್ಯ ಕಿಂ ದ್ವೇಷತೋ ಮುಕ್ತಿರಿತ ಸ್ಮೃತ್ಯಂ. ಈ ನಿಂದನೆಯನ್ನು ಕೇಳಿದವನಿಗೇನೆ ತಮಸ್ಸು ಆಗ್ತದೆ ಅಂತ ಹೇಳಿದ ಮೇಲೆ ಇನ್ನು ದ್ವೇಷದಿಂದಾಗಿ ಮೋಕ್ಷ ಆಗ್ತದೆ ಅಂತ ಹೇಳುವಂತಹದ್ದು ಅದು ಸರ್ವಥಾ ಸುಳ್ಳು. ಆದ್ದರಿಂದಾಗಿ ಮೋಕ್ಷ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದನ್ನು ವಾದಿರಾಜರು ಹೇಳ್ತಾರೆ. ಸರಿ, ಈಗ ದ್ವೇಷದಿಂದಾಗಿ ಮೋಕ್ಷವಾಗೋದಿಲ್ಲ ಅಂತ ಅದಕ್ಕೆ ಬೇಕಾಗಿರತಕ್ಕಂತಹ ಪ್ರಮಾಣವನ್ನು ಕೊಟ್ರಿ. ಅದೇ ರೀತಿಯಾಗಿ ಭಗವಂತನ ದ್ವೇಷದಿಂದಾಗಿಯೂ ಕೂಡ ಮೋಕ್ಷ ಆಗೋದಿಲ್ಲ ಎಂಬುದಕ್ಕೂ ಕೂಡ ಪ್ರಮಾಣವನ್ನು ಹೇಳಿದ್ರಿ. ನಮಗೆ ಆ ವೇದದ ಮೇಲೆ ಸಣ್ಣ ಪ್ರಶ್ನೆಗಳು ಉಂಟು. ಅದೇನು ಅಂತ ಕೇಳಿದರೆ, ಈ ವೇದಗಳು ಪುರಾಣಗಳಲ್ಲಿ ಕೆಲವೆಲ್ಲ ಮಾತುಗಳು ಬರ್ತವೆ. ಆಪೋ ಬ್ರವನ್
ಅಥವಾ ತೇಜಸಃ ಐಕ್ಷಂತ, ನೀರುಗಳು ಮಾತನಾಡಿತು, ತೇಜಸ್ಸು ನೋಡಿತು. ಈ ರೀತಿಯಾಗಿರತಕ್ಕಂತಹ ಜಡವಾಗಿರತಕ್ಕಂತಹ ಪದಾರ್ಥಗಳಿಗೆ ಕ್ರಿಯೆಯನ್ನು ಹೇಳಿದ್ದಾರೆ. ಈ ಜಡವಾಗಿರತಕ್ಕಂತಹ ಪದಾರ್ಥಗಳಿಗೆ ಕ್ರಿಯೆಯನ್ನು ಹೇಗೆ ಕೊಡ್ತೀರಿ? ನೀರು ಜಡ, ಆ ಜಡವಾಗಿರತಕ್ಕಂತಹ ನೀರು ಮಾತನಾಡಿತು ಅಂತ ವೇದದಲ್ಲಿ ಹೇಳ್ತಾ ಉಂಟು. ಆಪೋ ಬ್ರುವನ್ ತೇಜಸ ಐಕ್ಷಂತ, ತೇಜಸ್ಸುಗಳು ನೋಡಿತು ಅಂತ ಈ ಎಲ್ಲ ಮಾತುಗಳು ಉಂಟಲ್ವಾ, ನಿಮ್ಮ ವೇದಗಳು ಇದೆ ಅಲ್ವಾ, ಸುಳ್ಳನ್ನೇ ಹೇಳ್ತಾ ಉಂಟು ಅಂತ ಆಯ್ತಲ್ವಾ. ವೇದಗಳು ಏನಾದರೂ ಕೂಡ ಇದ್ದದನ್ನು ಹೇಳಬೇಕು. ಸುಳ್ಳದ್ದನ್ನು ಹೇಳುವಂತಹದ್ದು ಅದು ವೇದ ಅಂತ ಆಯ್ತದ. ಆ ವೇದವನ್ನು ನಾವು ನಂಬೋದಿಲ್ಲ ಅಂತ ಹೇಳಿದರೆ ಅದಕ್ಕೆ ರಾಜರು ಒಳ್ಳೆಯ ಪ್ರಮಾಣವನ್ನು ಕೊಡ್ತಾರೆ. ಆಪೋಬ್ರುವನ್ ಇತಿ ಸನಾತನ ವೇದವಾಕ್ಯ ಕಿಂ ವಕ್ತೃತ ಜಡಜಲಸ್ಯ ಶೋಕೋಕ್ತೌ ಕಂಸಾದಿ ವಚನಾನ್ಯಪಿ ಯುಕ್ತಿಯುಕ್ತ ಮಾನಾಂತರೋಹಿತ ಮನೋ ಮಧುರಾರ್ಥವಾಂಚಿ. ಇದು ಆ ಎರಡನ್ನ ಸಮನ್ವಯ ಮಾಡ್ತಾ ಇದ್ದಾರೆ. ದುಷ್ಟರಿಗೆ ಮೋಕ್ಷವಾಯಿತು ಎಂಬಂತಹ ಮಾತು, ಅದೇ ರೀತಿಯಾಗಿ ವೇದದಲ್ಲಿ ಬರತಕ್ಕಂತಹ ಆಪೋಬ್ರುವನ್ ತೇಜಸ ಐಕ್ಷಂತ ಈ ಎರಡು ಮಾತುಗಳು ಕೂಡ ಸುಳ್ಳಾಗಿರ್ತಕ್ಕಂತಹದ್ದು. ನೀರುಗಳು ಮಾತನಾಡುವುದು ಇಲ್ಲಿ ಕಂಡೇ ಇಲ್ಲ ಜಗತ್ತಿನಲ್ಲಿ. ಒಂದು ನೀರು ಮಾತನಾಡಿತು ಅಂತ ಹೇಳಿದರೆ ಹೇಗೆ ನಾವು ನಂಬುವುದಾದರೂ ಹೇಗೆ? ಅಗ್ನಿ ನೋಡಿತು ಅಂತ ಹೇಳಿದರೆ ಆ ಅಗ್ನಿಯಲ್ಲಿ ನೋಡುವ ಶಕ್ತಿ ಆದರೂ ಹೇಗೆ ತಾನು ಒಪ್ಪಿಕೊಳ್ಳುವಂಥದ್ದು? ಹೀಗೆ ಎಲ್ಲ ನಿಮ್ಮ ವೇದಗಳೆಲ್ಲವೂ ಕೂಡ ಸುಳ್ಳು ಆಗಿರತಕ್ಕಂತಹದ್ದನ್ನು ಹೇಳ್ತಾ ಉಂಟು ಅಂತ ಹೇಳಿದರೆ ಇದಕ್ಕೆ ಪ್ರತ್ಯಕ್ಷದ ವಿರೋಧ ಬರ್ತಾ ಉಂಟು. ನೋಡ್ತಾ ಇದ್ದೇವೆ, ಪ್ರತ್ಯಕ್ಷದಿಂದಾಗಿ ಎಲ್ಲ ವಿರೋಧ ಕಾಣ್ತಾ ಉಂಟು. ಮಾತನಾಡದಿರುವಿಕೆ, ನೋಡದಿರುವಿಕೆ, ಎಲ್ಲ ವಿರೋಧಗಳು ಪ್ರತ್ಯಕ್ಷದಿಂದ ಕಾಣ್ತಾ ಇರುವಾಗ ನೀವು ಮಾತನಾಡಿತು ಇತ್ಯಾದಿ ಶಬ್ದಗಳನ್ನು ಹೇಗೆ ಕೂಡಿಸ್ತೀರಿ ಅಂತ ಕೇಳಿದಾಗ ಅದಕ್ಕೆ ಉತ್ತರವನ್ನು ಹೇಳ್ತಾರೆ. ಆಪೋಬ್ರುವನ್ ಇತಿ ಸನಾತನ ವೇದವಾಕ್ಯಾತ್, ಅದು ವೇದವಾಕ್ಯ ಸನಾತನವಾಗಿರ್ತಕ್ಕಂತಹದ್ದು. ಸನಾತನ ಶಬ್ದಕ್ಕೆ ಸದಾತನ ಅಂತ ಒಂದು ಅರ್ಥವನ್ನು ಸೂತ್ರದಲ್ಲಿ ಹೇಳ್ತಾರೆ. ವ್ಯಾಸರು ಸೂತ್ರವನ್ನು ಮಾಡಿದಾಗ ಆ ಸನಾತನ ಸದಾತನ, ಆ ಸದಾತನ ಶಬ್ದಕ್ಕೆ ಸದಾತನ ಯಾವತ್ತೂ ಕೂಡ ಇರುವಂತಹದ್ದು ಅಂತ ಹೇಳಿದಾಗ ಯಾವತ್ತೂ ಇರುವಂತಹದ್ದು ಯಾವುದು? ಜೀವನಿದ್ದಾನೆ. ಆದರೆ ಜೀವನಿದ್ರೂ ಕೂಡ ಪ್ರಯೋಜನ ಇಲ್ಲ. ಅವನು ಪ್ರಳಯ ಕಾಲದಲ್ಲಿ ಭಗವಂತನ ಹೊಟ್ಟೆ ಒಳಗೆ ಸುಪ್ತಿ ಅವಸ್ಥೆಯಲ್ಲಿ ಇದ್ದು ಬಿಡ್ತಾನೆ. ಅವನಿಗೆ ಏನಾಗ್ತಾ ಉಂಟು ಅಂತಲೇ ಗೊತ್ತಿರೋದಿಲ್ಲ. ಇನ್ನು ಸನಾತನವಾಗಿರ್ತಕ್ಕಂಥದ್ದು ಇನ್ನೊಂದು ಯಾವುದು ಅಂತ ಕೇಳಿದ್ರೆ ಅದು ವೇದಗಳು. ಆ ವೇದಗಳು ಸದಾತನ ಯಾವತ್ತೂ ಕೂಡ ಇರತಕ್ಕಂತಹ ವೇದಗಳು ಅದು ನಿತ್ಯದಲ್ಲಿ ಉಂಟು. ಅದು ಯಾವತ್ತೂ ಕೂಡ ಸುಳ್ಳನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ನಿತ್ಯದಲ್ಲೂ ಇರತಕ್ಕಂತಹ ವೇದಗಳು ಸುಳ್ಳನ್ನು ಹೇಳ್ತೇವೆ ಅಂತ ಹೇಳಿದರೆ ನಮ್ಮ ಸಿದ್ಧಾಂತವೇ ಬಿದ್ದು ಹೋಗ್ತದೆ. ಯಾಕೆ ಅಂದರೆ ಎಲ್ಲ ಸಿದ್ಧಾಂತಗಳು ಅದಕ್ಕೊಂದು ಮೂಲ ಯಾವುದು ಅಂತ ಕೇಳಿದರೆ ಆ ಪಂಚಾಂಗ ವೇದ ಎಂಬಂತಹ ಪಂಚಾಂಗವನ್ನು ಇಟ್ಟುಕೊಂಡು ಅದರ ಮೇಲೆ ನಾವು ಯಾವ ಸಿದ್ಧಾಂತವನ್ನು ಬೆಳೆಸುವಂತಹದ್ದು. ಅದಕ್ಕೋಸ್ಕರವಾಗಿ ಆ ಗಟ್ಟಿಯಾಗಿರತಕ್ಕಂತಹ ಸಿದ್ಧಾಂತ ಯಾವುದು ಅಂತ ಹೇಳಿದರೆ ವೇದಗಳು. ಆ ವೇದಗಳ ಮೇಲೆ ಎಲ್ಲವೂ ಕೂಡ ಹೊರಟಿರತಕ್ಕಂತಹದ್ದು. ಇಲ್ಲಿ ಈಗ ವೇದಗಳು ಈ ರೀತಿಯಾಗಿ ಜಡವಾದ ವಸ್ತುಗಳಿಗೆ ಮಾತನಾಡಿತು ಅಂತ ಎಲ್ಲಂಬಹದ ಏನು ವಾಕ್ಯಗಳು ಉಂಟಲ್ವಾ, ಆ ವೇದವನ್ನು ಸುಳ್ಳು ಅಂತ ಹೇಳೋದು ಬೇಡ. ಮತ್ತೆ ಏನು ಅಂತ ಕೇಳಿದರೆ ಆ ವೇದಗಳಿಗೆ ಒಂದು ವೇದಗಳು, ಇನ್ನೊಂದು ಶುಕಾಚಾರ್ಯರು ಕೂಡ ಇಂತಹ ಮಾತುಗಳನ್ನು ಹೇಳ್ತಾರೆ. ವೇದವ್ಯಾಸರು ಕೂಡ ಆ ಪುರಾಣಗಳಲ್ಲಿ ಪೂತನಾದಿಗಳಿಗೆ ಒಳ್ಳೆಯ ಲೋಕವಾಯಿತು. ಇದೇ ದೃಷ್ಟಾಂತ ಮೂಲಕವಾಗಿ ವೇದಗಳು ಮತ್ತು ಈ ಪುರಾಣಗಳಲ್ಲಿ ಇಂತಹ ವಾಕ್ಯಗಳು ಯಾರಿಗೆ ಆ ಕೆಟ್ಟ ಜೀವರಾಶಿಗಳಿಗೆ ಮುಕ್ತಿಯಾಯಿತು, ಅರಿಷ್ಟ ಕೇಶಿಯಾದಿಗಳಿಗೆ ಮುಕ್ತಿಯಾಯಿತು. ವೇದಗಳಲ್ಲಿ ಆಗುವಾಗ ಜಡವಾಗಿರತಕ್ಕಂತಹ ಪದಾರ್ಥಗಳಲ್ಲಿ ಏನು ನೋಡಿತು, ಮಾತನಾಡಿತು ಇತ್ಯಾದಿಗಳನ್ನು ಹೇಳುವಂತಹದ್ದು ಎರಡೂ ಕೂಡ ಸಮಾನವಾಯಿತಲ್ವ ಅಂತ ಹೇಳಿದರೆ ಎರಡನ್ನೂ ಸಮಾನವಾಗಿ ತಿಳ್ಕೊಳ್ಬೇಡಿ. ಅರ್ಥವನ್ನೇ ವ್ಯತ್ಯಾಸ ಮಾಡಲಿಕ್ಕೆ ಬರ್ತದೆ. ಹೇಗೆ ಅಂತ ಕೇಳಿದರೆ ಅದನ್ನು ಬಿಡಿಸ್ತಾರೆ. ಆಪೋಬ್ರುವನ್ ಅಂತ ಹೇಳಿದ್ದಕ್ಕೆ ನಿಮಗೆ ಸಮಸ್ಯೆ ಅಲ್ವಾ? ಆಪಹ ಅಭಿಮಾನಿ ದೇವತೆ ಎಂದಿಟ್ಟುಕೊಳ್ಳಿ. ನೀರಿನ ಅಭಿಮಾನಿ ದೇವತೆಯಾಗಿರ್ತಕ್ಕಂಥವರು ಮಾತನಾಡಿದರು. ತೇಜಸ್ಸಿನ ಅಭಿಮಾನಿಯಾಗಿರ್ತಕ್ಕಂತಹ ದೇವತೆ ನೋಡಿದ ಅಂತ ಹೇಳುವಂತಹದ್ದು ಹೊರತು ಜಡವಾಗಿರ್ತಕ್ಕಂತಹ ಪದಾರ್ಥಗಳಲ್ಲಿ ಇಟ್ಟುಕೊಂಡು ನಾವಲ್ಲಿ ಹೇಳಿದ್ದಲ್ಲ.
ಜಡವಾಗಿರ್ತಕ್ಕಂತಹ ಪದಾರ್ಥಗಳಲ್ಲಿ ನೋಡುವಿಕೆ, ಮಾತನಾಡುವಿಕೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಕಲ್ಲು ಮಾತನಾಡಿತು ಅಂತ ಹೇಳಿದರೆ ಹೇಗೆ ಅದು ಒಪ್ಪಲಿಕ್ಕೆ ಆಗೋದಿಲ್ವೋ ಅದೇ ರೀತಿಯಾಗಿ ಜಡವಾಗಿರ್ತಕ್ಕಂತಹ ಪದಾರ್ಥಗಳಲ್ಲಿ ವಕ್ತೃತ್ವ ಇಲ್ಲ. ಮತ್ತು ಅಲ್ಲಿರ್ತಕ್ಕಂತಹ ವಕ್ತೃತ್ವ ಯಾರ್ದು? ಅಲ್ಲಿರ್ತಕ್ಕಂತಹ ಅಭಿಮಾನಿ ದೇವತೆಗಳದ್ದು. ನೀರಿನಲ್ಲಿ ಒಬ್ಬ ಅಭಿಮಾನಿ ದೇವತೆ ಇದ್ದಾನೆ, ಅವನು ಮಾತನಾಡಿದ. ಅಗ್ನಿಯಲ್ಲಿ ಒಬ್ಬ ತೇಜಸ್ಸಿನ ಒಬ್ಬ ಅಭಿಮಾನಿ ದೇವತೆ ಇದ್ದಾನೆ, ಅವನು ಮಾತನಾಡಿದ, ಅವನು ನೋಡಿದ ಇರುವಂತಹದ್ದು ಹೊರತು ಆ ಜಡವಾಗಿರ್ತಕ್ಕಂತಹ ಪದಾರ್ಥಗಳಲ್ಲಿ ಇಲ್ಲ. ಮತ್ತೆ ಅದೇ ರೀತಿಯಾಗಿ ಈ ದೃಷ್ಟಾಂತವನ್ನಿಟ್ಟುಕೊಂಡು ಪೂತನಾದಿಗಳಲ್ಲಿಯೂ ಕೂಡ ಹೇಳುವಂತಹದ್ದು ಹೇಗೆ ಅಂತ ಕೇಳಿದ್ರೆ, ಪೂತನಿಗೆ, ಅರಿಷ್ಟಾದಿಗಳಿಗೆ, ಕೇಶಿಯಾದಿ ಅಸುರರಿಗೆ ಮುಕ್ತಿ ಆಯಿತು ಅಂತ ಹೇಳಿದರೆ ಅಲ್ಲಿರತಕ್ಕಂತಹ ಸಜ್ಜನರಿ ಜೀವರಾಶಿಗಳಿಗೆ ಮುಕ್ತಿ ಆಯಿತು. ಕೆಟ್ಟ ಜೀವರಾಶಿಗಳಿಗೆ ಅವರು ಅನಂತಮಸ್ಸನ್ನು ಹೊಂದಿದ್ದಾರೆ ಎಂಬುದನ್ನು ವ್ಯಾಸರು ಹೇಳಿರ್ತಕ್ಕಂತಹದ್ದು, ಶುಕಾದಿಗಳು ಹೇಳಿರ್ತಕ್ಕಂತಹದ್ದು ಅಂತ ಅರ್ಥವನ್ನು ಮಾಡಬೇಕು. ಇದು ಅಂತರಾರ್ಥ ಹೊರತು ನಾವು ಮೇಲೋಟಕ್ಕೆ ಕಾಣತಕ್ಕಂತಹ ಅರ್ಥವನ್ನು ಇಟ್ಟುಕೊಂಡು ಅದಕ್ಕೆ ಯಾವುದಕ್ಕಾದರೂ ಒಂದು ಅರ್ಥವನ್ನು ಮಾಡಿದರೆ ಅದು ಯಥಾರ್ಥವಾಗಿ ಅರ್ಥ ಆಗಬೇಕು ಅಂತೇನಿಲ್ಲ ಎಂಬುದನ್ನು ನಮಗೆ ಆ ಒಂದು ಎಚ್ಚರಿಕೆಯನ್ನು ವ್ಯಾಸರು, ರಾಜರು ನಮಗೆ ನೀಡ್ತಾ ಇದ್ದಾರೆ. ಸರಿ, ಈಗ ವ್ಯಾಸರು ಕೂಡ ಇಲ್ಲಿ ಹೇಳಿರ್ತಕ್ಕ, ರಾಜರು ಕೂಡ ಅದನ್ನೇ ಹೇಳಿದ್ದು ಎಂಬುದನ್ನು ಹೇಳಿದ ನಂತರ ಯಥಾಗ್ರಹಾವಿಷ್ಟ ಕಲೇವರ್ದ್ವೌ ಕೃತಾಭಿಮಾನ ವಿಹಚೇತನೋ ಸ್ತಃ ತಥೈವ ಕಂಸಾದ ಶರೀರ ಸಂಸ್ಥೌ ಶುಭಾಶುಭೌದು ಸುಖ ದುಃಖ ಬಾಜು. ಇದೊಂದು ಒಂದು ಜೀವನಲ್ಲಿ ಒಂದು ಶರೀರದಲ್ಲಿ ಜೀವದ್ವಯಾವೇಶ ಹೇಗೆ ಒಪ್ಪಲಿಕ್ಕಾಗುವುದಿಲ್ಲ? ಇದೂ ಕೂಡ ಸಮಸ್ಯೆ ಅಲ್ವಾ? ಒಂದು ಜೀವರಾಶಿಯಲ್ಲಿ ಇಬ್ಬರ ಜೀವನನ್ನು ಒಪ್ಪಿಕೊಳ್ಳುವಂತಹದ್ದು ಪ್ರಮಾಣ ವಿರುದ್ಧ ಆಗೋದಿಲ್ಲ ಅಲ್ವಾ ಅಂತ ಹೇಳಿದ್ರೆ ಅವರ ದೃಷ್ಟಾಂತವನ್ನೇ ಸ್ವಲ್ಪ ಹೇಳ್ತಾರೆ. ಹೇಗೆ ಅಂತ ಕೇಳಿದರೆ, ಕೆಲವು ಸಂದರ್ಭದಲ್ಲಿ ಒಬ್ಬ ಆ ದುಷ್ಟಗ್ರಹದಿಂದಾಗಿ ಒಂದು ಪಿಶಾಚಿಯ ಅಥವಾ ಯಾವುದೋ ಒಂದು ದುಷ್ಟವಾಗಿರತಕ್ಕಂತಹ ವ್ಯವಸ್ಥೆಗೆ ಒಬ್ಬ ಜೀವರಾಶಿ ಒಳಗಾಗಿರ್ತಾನೆ. ಆ ಸಂದರ್ಭದಲ್ಲಿ ಅವನು ಯಾವ ಪರಿಮಿತಿಯಲ್ಲಿ ತನ್ನ ಆಹಾರವನ್ನು ಸ್ವೀಕಾರ ಮಾಡಬೇಕೋ ಅದಕ್ಕಿಂತ 4 ಪಟ್ಟು ಅಧಿಕವಾಗಿರತಕ್ಕಂಥ ಆಹಾರವನ್ನು ಸ್ವೀಕಾರ ಮಾಡ್ತಾನೆ. ಇದು ಉಂಟಲ್ವಾ? ಇದು ಅವನಲ್ಲಿ ಮೊದಲಿಗಿರತಕ್ಕಂತಹ ಜೀವರಾಶಿ ಸ್ವೀಕಾರ ಮಾಡಿದ್ದಲ್ಲ, ಅವನಲ್ಲಿ ಯಾವುದೋ ಒಂದು ಅನ್ಯಗ್ರಹ ಅಲ್ಲಿ ಆವೇಶ ಆಯಿತು. ಅನ್ಯಗ್ರಹ ಜೀವ ಆವೇಶ ಆದಾಗ ಅವನೇನು ಮಾಡ್ತಾನೆ? ತನಗೆ ಅಧಿಕವಾಗಿರತಕ್ಕಂತಹ ಪದಾರ್ಥವನ್ನು ತಾನು ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ಇದೀಗ ಯಾಕೆ ಹೇಳಲಿಕ್ಕೆ ಹೊರಟರು ಅಂತ ಕೇಳಿದ್ರೆ, ಒಂದು ಜೀವರಾಶಿಗಳಲ್ಲಿ ಜೀವದ್ವಯಾವೇಶವನ್ನು ಒಪ್ಪಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ಉಂಟು, ದೃಷ್ಟಾಂತಗಳು ಉಂಟಲ್ವ? ಆ ಒಂದು ದುಷ್ಟವಾಗಿರತಕ್ಕಂತಹ ಗ್ರಹಗಳು ಒಬ್ಬ ಜೀವರಾಶಿಯನ್ನು ಪ್ರವೇಶ ಮಾಡಿ ಅವನಿಂದ ವಿಪರೀತವಾಗಿರತಕ್ಕಂತಹ ಕೆಲಸವನ್ನು ಮಾಡುವಂತಹದ್ದು ದೃಷ್ಟಾಂತಗಳು ಕಂಡಿದೆ ಅಲ್ವಾ? ಹೇಗೆ ಅಂತ ಕೇಳಿದರೆ, ಆಚಾರ್ಯ ಮಧ್ವರು ಅವರು ಹುಟ್ಟತಕ್ಕಂತಹ, ಇನ್ನೇನು ಹುಟ್ಟಬೇಕು ಆ ಸಂದರ್ಭದಲ್ಲಿ ಉಡುಪಿಯಲ್ಲಿರ್ತಕ್ಕಂತಹ ಆ ಅನಂತೇಶ್ವರದಲ್ಲಿರ್ತಕ್ಕಂತಹ ಕಂಬವನ್ನು ಒಬ್ಬ ಬಾಲಕ ಹತ್ತಾನಂತೆ. ಹತ್ತಿ ಒಬ್ಬ ಬಾಲಕ ಅವನು ಹತ್ತಿ ಅದರ ಮೇಲೆ ಹೋಗಿ, ಆ ಕಂಬದ ಮೇಲೆ ಹೋಗಿ ನರ್ತನವನ್ನು ಮಾಡಿ ಇಲ್ಲಿ ಒಬ್ಬ ವಿಶಿಷ್ಟನಾಗಿರ್ತಕ್ಕಂತಹ ವ್ಯಕ್ತಿ ಹುಟ್ಟುತ್ತಾನೆ ಅಂತ ಹೇಳಿಕೊಂಡು ತಾನು ನರ್ತನವನ್ನು ಮಾಡಿ ಹೇಳ್ತಾನಂತೆ. ಯಾಕೆ ಆಯಿತು ಅಂತ ಕೇಳಿದ್ರೆ, ಈಗ ಅಲ್ಲಿ ಆ ಒಬ್ಬ ಜೀವರಾಶಿ ಬಾಲಕ, ಆ ಬಾಲಕನಾಗಿರತಕ್ಕಂತಹ ಸಂದರ್ಭದಲ್ಲಿ ಅವನು ಏನೂ ಕೂಡ ಮಾಡಲಿಲ್ಲ. ಅವನಲ್ಲಿ ಯಾವುದೋ ಒಂದು ವಿಶಿಷ್ಟವಾಗಿರತಕ್ಕಂತಹ ಒಂದು ಗ್ರಹ ಪ್ರವೇಶ ಮಾಡಿದಾಗ ಏನಾಯಿತು, ಅವನು ಅಲ್ಲಿಯ ಮೇಲೆ ಹೋಗಿ ತನ್ನ ಮೂಲಕವಾಗಿ ಏನೋ ಒಂದು ವಿಶಿಷ್ಟವಾಗಿರತಕ್ಕಂತಹ ವಾರ್ತೆಯನ್ನು ಹೇಳಿದ. ಇನ್ನು ಮುಂದೆ ವಾಯುವಿನ ಅಂಶಸಂಭೂತರಾಗಿರ್ತಕ್ಕಂಥವರು ಹುಟ್ಟುತ್ತಾರೆ ಎಂಬುದನ್ನು ಹೇಳಿದ್ದರು. ಇದೇ ದೃಷ್ಟಾಂತ ಇಲ್ಲಿಯೂ ಕೂಡ ಒಂದು ಜೀವರಾಶಿಗಳಲ್ಲಿ ಜೀವದ್ವಯಾವೇಶವನ್ನು ಇಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಪೂತನ ಅಥವಾ ಇನ್ನಿತರ ಅಸುರರಲ್ಲಿಯೂ ಕೂಡ ಈ ರೀತಿಯಾಗಿ ವ್ಯವಸ್ಥೆಯನ್ನು ಹೇಳಲಿಕ್ಕೆ ಬರ್ತದೆ. ಅಸುರರಲ್ಲಿಯೂ ಕೂಡ ಜೀವದ್ವಯಾವೇಶ, ಒಂದು ಸಾತ್ವಿಕ ಜೀವರಾಶಿ, ಇನ್ನೊಂದು ತಾಮಸ ಜೀವರಾಶಿಗಳು. ಒಂದು ಜೀವನದಲ್ಲಿದ್ದುಕೊಂಡು ಒಂದು ಒಳ್ಳೆಯ ಕೆಲಸವನ್ನು ಮಾಡಿಕೊಂಡು ಒಂದು ಕೆಟ್ಟ ಕೆಲಸವನ್ನು ಮಾಡಿ ಅವರವರ ಗತಿಯನ್ನು ಅವರು ಹೊಂದುವಂತಹದ್ದು ಇದೆ. ಅದಕ್ಕೋಸ್ಕರವಾಗಿ ಈ ದೃಷ್ಟಾಂತವನ್ನು ನಾವು ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದೇ ರೀತಿಯಾಗಿ ಪೂತನಾದಿಗಳಲ್ಲಿಯೂ ಕೂಡ ಜೀವದ್ವಯಾವೇಶ ಎಂಬುದು ಇತ್ತು ಎಂಬುದನ್ನು ನಿಶ್ಚಿತವಾಗಿ ರಾಜರು ಹೇಳ್ತಾರೆ. ತದನಂತರದಲ್ಲಿ ಈಗ ಆ ಜೀವದ್ವಯಾವೇಶವನ್ನು
ಮತ್ತಷ್ಟು ಪ್ರಮಾಣ ಪುರಸ್ಸರವಾಗಿ ರಾಜರು ಅದನ್ನು ಸಮರ್ಥನೆ ಮಾಡ್ತಾರೆ. ಹೇಗೆ ಅಂತ ಕೇಳಿದರೆ, ದ್ವಿಷಂತಮೇಕಂ ದಿತಿಜಂ ವಿಹಾಯ ಹರಿಪ್ರಿಯಾಸ್ಯ ಸುರತಾ ಕಥಂ ಸ್ಯಾತ್ ಕ್ವಚಿತ್ ದ್ವಿಷಂತೋಪಿ ಕಿಮರ್ಜುನೇಂದ್ರ ಪುರೋಗಮ ದೈತ್ಯತಯಾ ವಿರುಕ್ತಾಃ. ಇಲ್ಲಿ ಆ ಯುಕ್ತಿಯಿಂದಾಗಿ, ಒಂದು ಪ್ರಮಾಣದ ಯುಕ್ತಿ ಮೂಲಕವಾಗಿ ರಾಜರು ಆ ಎರಡು ಜೀವರಾಶಿಗಳನ್ನು ಇರುವಿಕೆಯನ್ನು ರಾಜರು ಸಮರ್ಥನೆ ಮಾಡ್ತಾರೆ. ಹೇಗೆ ಅಂತ ಕೇಳಿದರೆ, ದ್ವಿಷಂತಮೇಕಂ ದಿತಿಜಂ ವಿಹಾಯ. ಈಗ ಶಿಶುಪಾಲ ಒಂದು ಶರೀರ, ಅವನನ್ನು ಆ ಶಿಶುಪಾಲನಲ್ಲಿ ಜೀವದ್ವಯಾವೇಶ ಎಂಬುದು ನಿಶ್ಚಿತ. ಒಬ್ಬ ಜಯನ ಆವೇಶನಾಗಿದ್ದ, ಇನ್ನೊಂದು ಆ ಶಿಶುಪಾಲ ಅಸುರಾವೇಶದಿಂದಾಗಿ ಇದ್ದ. ಇಲ್ಲಿ ವಿಮರ್ಶೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಹೇಗೆ ಅಂತ ಕೇಳಿದರೆ, ಒಂದು ಜೀವರಾಶಿ ಇದ್ದಾನೆ ಅಂತಾದರೆ ಅವನು ಭಗವಂತನನ್ನು ದ್ವೇಷ ಮಾಡಲಿಕ್ಕೆ ಹೋಗೋದೇ ಇಲ್ಲ. ಈಗ ಜಯ ಮಾತ್ರ ಇದ್ದರೆ ಜಯನಿಗೆ ಗೊತ್ತಿರುವುದಿಲ್ವ, ತಾನು ಭಗವಂತ ಎದುರುಗಡೆ ಇರತಕ್ಕಂಥವನು ಜಯ, ಆ ಭಗವಂತ ಅವನನ್ನು ತಾನು ದ್ವೇಷ ಮಾಡಬಾರ್ದು. ತಾನು ದ್ವಾರಪಾಲಕನಾಗಿರ್ತಕ್ಕಂಥವನು, ಆ ದ್ವಾರಪಾಲಕನಾಗಿರ್ತಕ್ಕಂತಹ ಜಯನಿಗೆ ಕೃಷ್ಣದೇವರು ಎದುರುಗಡೆ ಇರುವಾಗ ತಾನು ಭಗವಂತನನ್ನು ದ್ವೇಷ ಮಾಡಬಾರ್ದು ಎಂಬಂತಹ ಸಾಮಾನ್ಯ ಪರಿಜ್ಞಾನ ಇಲ್ವೋ? ಇದೆ. ಅವನೂ ಕೂಡ ಅಪರೋಕ್ಷ ಜ್ಞಾನಿ ಅಲ್ವಾ? ಜ್ಞಾನಿ ಆಗದೆ ಭಗವಂತನ ದ್ವಾರಪಾಲಕನಾಗಲಿಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದಾಗಿ ಇಲ್ಲಿ ಈಗ ಆ ಜೀವದ್ವಯಾವೇಶವನ್ನು ಒಪ್ಪಿಕೊಳ್ಳಲೇಬೇಕು ನೀವು. ಜಯ ಇದ್ದಾಗ ಅವನು ಭಗವಂತನನ್ನು ದ್ವೇಷಿಸ್ತಾ ಇರಲಿಲ್ಲ. ಕಂಸಾದಿಗಳು, ರಾವಣವೂ ಕೂಡ ಕೆಲವು ಸಂದರ್ಭದಲ್ಲಿ ಒಳ್ಳೆಯ ಮಾತನ್ನು ಹೇಳಿದ್ದಾನಂತೆ. ಆ ಒಳ್ಳೆಯ ಮಾತನ್ನು ಯಾವ ಕಾರಣದಿಂದ ಅವನಲ್ಲಿ ಬಂತು ಅಂತ ಕೇಳಿದರೆ, ಅವನಿರತಕ್ಕಂಥ ಆ ಜಯನ ಅಂಶ ಆವೇಶ ಎದುರಾದಾಗ ಅವನು ಒಳ್ಳೆಯ ಮಾತುಗಳನ್ನು ಆಡ್ತಾ ಇದ್ದ. ಇನ್ನು ಈ ದುಷ್ಟನಾಗಿರತಕ್ಕಂಥ ಅಸುರರ ಆವೇಶ ಇದ್ದಾಗ ಅವನು ರಾಮನನ್ನು ನಿಂದನೆ ಮಾಡತಕ್ಕಂತಹ ಮಾತುಗಳನ್ನು ತಾನು ಆಡ್ತಾ ಇದ್ದ. ಆದ್ದರಿಂದ ಜೀವದ್ವಯಾವೇಶವನ್ನು ಒಪ್ಪಿಕೊಳ್ಳಬೇಕು ಅಂತ ಅದನ್ನು ಹೇಳಿದಾಗ ಆಗ್ತದೆ. ಮತ್ತು ಕೂಡ ಇದನ್ನು ಪ್ರಮಾಣ ಪರಸ್ಪರವಾಗಿ ಹೇಳ್ತಾ ಇದ್ದಾರೆ. ಈಗ ಕೇವಲ ಅಸುರ ಯೋನಿಯಲ್ಲಿ ಹುಟ್ಟಿದ್ರಿಂದಾಗಿ ಕೇವಲ ಅಸುರರು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸುಗ್ರೀವ ಅವನು ಅಸುರರಲ್ಲಿ ಹುಟ್ಟಿದವ, ಅಸುರನಾಗಿದ್ದರಿಂದಾಗಿ ಅವನು ಅಸುರ ಅಂತ ಹೇಳಬೇಕಲ್ವ ಅಂತ ಹೇಳಿದ್ರೆ ಅಸುರ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹೌದು, ಅವರನ್ನು ಪ್ರಹ್ಲಾದ ಅವರು ಕೂಡ ಅಸುರ ಜಾತಿಯಲ್ಲಿ ಹುಟ್ಟಿರತಕ್ಕಂಥವನು. ಅಸುರ ಅಂತ ಹೇಳಿಕೊಂಡು ಅವನಲ್ಲಿ ಆಸುರಿ ಭಾವವನ್ನು ಹೇಳಿ ತನ್ಮೂಲಕವಾಗಿ ಅವನಿಗೆ ಅನ್ನದಮಸ್ಸಾಯಿತು ಅಂತ ಹೇಳಲಿಕ್ಕೆ ಪ್ರಹ್ಲಾದನಿಗೆ. ಅದರಿಂದ ಕೇವಲ ಅಸುರ ಯೋನಿಯಲ್ಲಿ ಹುಟ್ಟಿದ್ರಿಂದಾಗಿ ಅಸುರತ್ವವನ್ನು ಹೇಳುವಂತಹದ್ದು ಅದು ಸರಿಯಾಗುವುದಿಲ್ಲ. ಜೀವದ್ವಯಾವೇಶವನ್ನು ಕಲ್ಪನೆ ಮಾಡುವಂತಹದ್ದು ಅದು ಉಚಿತ ಅಂತ ಹೇಳಿಕೊಂಡು ಹೇಳ್ತಾರೆ. ಕೆಲವು ಸಂದರ್ಭದಲ್ಲಿ ಈ ಅರ್ಜುನಾದಿಗಳು ಕೂಡ ಕೆಲವು ಸಂದರ್ಭದಲ್ಲಿ ಭಗವಂತನ ದ್ವೇಷ ಮಾಡಿದ್ದು ಇದೆಯಲ್ವಾ, ಭಗವಂತನ ಮಾತನ್ನು ಧಿಕ್ಕರಿಸಿದ್ದಿದೆ. ಭಗವಂತನನ್ನು ಮಾತನ್ನು ಧಿಕ್ಕರಿಸಿದ್ದಾರೆ ಅಂತ ಹೇಳಿದ್ರೆ ಅವರು ಅಸುರರು ಅಂತ ಆಯ್ತಲ್ವಾ? ಕೇವಲ ಅಸುರ ಯೋನಿಯಲ್ಲಿ ಹುಟ್ಟಿ ಅಥವಾ ದೇವ ಯೋನಿಯಲ್ಲಿ ಹುಟ್ಟಿ ಅವರು ದೇವತೆಗಳು, ಇವರು ಅಸುರರು ಎಂಬಂತಹ ಆ ವಿಭಾಗವನ್ನು ನಾವು ಮಾಡಲಿಕ್ಕೆ ಬರೋದಿಲ್ಲ. ಮತ್ತೇನು ಅಂತ ಕೇಳಿದ್ರೆ, ಆಸುರಿ ಜೀವರಾಶಿಗಳು ಮತ್ತು ದೇವತಾ ಜೀವರಾಶಿಗಳು ಇಬ್ಬರೂ ಕೂಡ ಇರುವಾಗ ಮಾತ್ರ ಈ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಯನ್ನು ಹೇಳಲಿಕ್ಕೆ ಬರ್ತದೆ ಎಂಬುದನ್ನು ರಾಜರು ಮತ್ತಷ್ಟು ನಮಗೆ ಅದನ್ನು ದೃಢಪಡಿಸ್ತಾರೆ. ತದನಂತರದಲ್ಲಿ ಈಗ ನಮಗೆ ಶಿಶುಪಾಲ ದೇವದಲ್ಲಿ ಜಯ ಮಾತ್ರ ಇದ್ದಾನೆ, ಅವನನ್ನು ಜಯ ಮಾತ್ರ ಇದ್ದಾನೆ ಅಂತ ಹೇಳಿದರೆ ಸನಕಾದಿಗಳ ಶಾಪ ವ್ಯರ್ಥ ಅಂತ ಆಗಿರುತ್ತದೆ. ಸನಕಾದಿಗಳು ಭಗವಂತನನ್ನು ದರ್ಶನಕ್ಕೆ ಬಂದಾಗ ಸನಕಾದಿಗಳು ಕೊಟ್ಟಂತಹ ಶಾಪ ಅದು ವ್ಯರ್ಥ ಅಂತ ಆಗಿಬಿಡ್ತದೆ. ಜ್ಞಾನಿಗಳ ಮಾತು ಅದು ಸುಳ್ಳು ಅಂತ ಆಗಿಬಿಡಬೇಕಂತಹ ಸಂದರ್ಭ. ಜ್ಞಾನಿಗಳ ಮಾತನ್ನು ಸುಳ್ಳು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅವರು ಕೊಟ್ಟಿರತಕ್ಕಂತಹ ಶಾಪ ಆಸುರಿ ಜನ್ಮವನ್ನು ಹೊಂದಬೇಕು ಅಂತ ಹೇಳಿಕೊಂಡು ಕೊಟ್ಟಿರತಕ್ಕಂತಹ ಶಾಪ ಅದು ಸತ್ಯವಾಗಬೇಕು. ತನ್ಮೂಲಕವಾಗಿ
ಅವರು ಮತ್ತೆ ಈ ಜೀವರಾಶಿಗಳಾಗಿ ಹುಟ್ಟಿ ತನ್ಮೂಲಕವಾಗಿ ಅವರಲ್ಲಿ ಆ ಜೀವದ್ವಯರು ದುಷ್ಟಚೇತನರು, ಅದೇ ರೀತಿಯಾಗಿ ಸಜ್ಜನ ಜೀವರಾಶಿಗಳು ಇವರಿಬ್ಬರೂ ಕೂಡ ಇದ್ದಾರೆ ಎಂಬುದನ್ನು ಒಪ್ಪಿಕೊಳ್ಳಬೇಕು ಅಂತ ನಮಗೆ ಒಳ್ಳೆಯ ಪ್ರಮಾಣದಿಂದಾಗಿ ರಾಜರು ಹೇಳ್ತಾರೆ. ಹೀಗೆ ಹೇಳಿದ ನಂತರ ಭಗವಂತನನ್ನು ಬಹಳವಾಗಿರತಕ್ಕಂತಹ ಬೇರೆ ಬೇರೆ ಕಾರಣಗಳ ಮೂಲಕವಾಗಿ ಈ ಜೀವದ್ವಯಾವೇಶವನ್ನು ಕಲ್ಪನೆ ಮಾಡಿಕೊಂಡು ಆ ಶಿಶುಪಾಲ, ದಂತವಕ್ರ ಅವರಲ್ಲಿ ಕೊಟ್ಟಿರತಕ್ಕಂತಹ ಮಾತುಗಳು ಕೂಡ ಅದು ಸರಿಯಾಗಿರ್ತಕ್ಕಂತಹದ್ದು ಹೊರತು ಅದರಲ್ಲಿ ಯಾವ ಕಾಲಕ್ಕೂ ಕೂಡ ನಾವು ಸಂಶಯವನ್ನು ಪಡಲಿಕ್ಕೆ ಬರೋದಿಲ್ಲ ಎಂಬುದನ್ನು ಪ್ರಮಾಣದಿಂದ ಹೇಳಿದರು. ಇನ್ನು ಪುರಾಣದಲ್ಲಿ ಬರತಕ್ಕಂತಹ ಗೊಂದಲಗಳು ಬೇಕಾದಷ್ಟು ಬರ್ತವೆ. ನಮಗೆ ಕೆಲವು ಸಂದರ್ಭದಲ್ಲಿ ಪುರಾಣಗಳು ತನ್ನ ಅರ್ಥವನ್ನು ಅದು ಬೇಗನೆ ತೆರೆದುಕೊಳ್ಳೋದಿಲ್ಲ. ಯಾಕೆ ಅಂತ ಕೇಳಿದರೆ, ಪುರಾಣ ಅದು ನಮಗೆ ಸಾಹಿತ್ಯಗಳಿದೆ ಅಥವಾ ವ್ಯವಸ್ಥೆ ಇದೆ ಅಂತ ಹೇಳಿಕೊಂಡು ನಾನೇ ಓದ್ತೇನೆ ಅಂತ ಹೇಳಿಕೊಂಡು ಅದನ್ನು ಬಿಡಿಸಿಕೊಂಡು ಕೂತ್ಕೊಂಡ್ರೆ ಆವಾಗ ಏನಾಗ್ತದೆ ಅಂತ ಕೇಳಿದರೆ ಅದು ಅರ್ಥವಾಗಲಿಕ್ಕೆ ಆಗೋದಿಲ್ಲ. ಅದರಿಂದಾಗಿ ಅನರ್ಥವಾಗುವಂತಹ ಸಂದರ್ಭ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ಪುರಾಣಗಳಿಗೆ ಅರ್ಥವನ್ನು ಮಾಡಬೇಕು ಅಂತ ಹೇಳಿದರೆ ವ್ಯಾಸರನ್ನು ತನ್ಮೂಲಕವಾಗಿ ಯಾವ ಸಿದ್ಧಾಂತ ಇದೆ, ಯಾವುದು ವ್ಯವಸ್ಥಿತವಾಗಿರ್ತಕ್ಕಂತಹ ಸಿದ್ಧಾಂತ, ಯಾವುದನ್ನು ನಾವು ಆಶ್ರಯಿಸಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂತಹ ಅರ್ಥವನ್ನು ಮಾಡಲಿಕ್ಕೆ ಬರ್ತದೆ, ಅಂತಹ ಸಿದ್ಧಾಂತವನ್ನು ಆಶ್ರಯಿಸಬೇಕು ಅಂತ ಎಂಬುದಾಗಿ. ಯಾಕೆಂದರೆ ವ್ಯಾಸರ ಸಿದ್ಧಾಂತವನ್ನು ನಾವು ಆಶ್ರಯಿಸಬೇಕು. ವ್ಯಾಸರು ಸೂತ್ರವನ್ನು ಮಾಡಿದ್ದಾರೆ. ಸೂತ್ರವನ್ನು ಮಾಡಿ ಅವರು ಉಪಕಾರ ಮಾಡಿರ್ತಕ್ಕಂತಹದ್ದು ವೇದಕ್ಕೆ ಅರ್ಥ ಮಾಡಿಕೊಳ್ಳಬೇಕು ಅಂತ. ವೇದವನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿದರೆ ಅದಕ್ಕೆ ಬೇಕಾಗಿರತಕ್ಕಂತಹ ಎಲ್ಲ ಬೇರೆ ಬೇರೆ ಆಚಾರ್ಯರುಗಳು ಕೂಡ ಆ ಭಾಷ್ಯವನ್ನು ಮಾಡಿದ್ದಾರೆ. ಆದರೆ ಯಾವುದು ಯಥಾರ್ಥವಾಗಿರತಕ್ಕಂತಹದ್ದು ಅದನ್ನು ಆಶ್ರಯಿಸಿಕೊಂಡು ನಾವು ವೇದಕ್ಕೆ ಅರ್ಥವನ್ನು ಮಾಡಲಿಕ್ಕೆ ಹೊರಬೇಕು. ಇಲ್ಲದಿದ್ದರೆ ಅಹಂ ಬ್ರಹ್ಮಾಸ್ಮಿ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಇತ್ಯಾದಿ ವಾಕ್ಯಗಳು ಎಲ್ಲವೂ ಕೂಡ ನಮಗೆ ಏನು ಅದರಿಂದ ಅನರ್ಥವಾಗಿ ಅನರ್ಥವನ್ನು ಹೇಳಬೇಕಾದಂತಹದ್ದು. ಒಬ್ಬ ಶಿಷ್ಯನಿಗೆ ಉನ್ಮತ್ತ ಅಂತ ಹೇಳಿದರೆ ಅಧ್ಯಯನ ಮಾಡಿ ಬಂದಿರತಕ್ಕಂಥವನಿಗೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದರೆ ಅವನಿಗೆ ಅರ್ಥವಾಗೋದಕ್ಕಿಂತ ಅನರ್ಥವೇ ಜಾಸ್ತಿ. ನೀನೇ ಬ್ರಹ್ಮ ಅಂತ ಹೇಳಿಕೊಂಡು ಬಿಟ್ಟರೆ ಅವರು ಮತ್ತಾವತ್ತೂ ಕೂಡ ಮತ್ತೆ ಪುನಃ ಅದನ್ನು ಅಧ್ಯಯನದ ಕಡೆಗೆ ಹೋಗಲಿಕ್ಕೆ ಹೋಗೋದಿಲ್ಲ, ಬಿಟ್ಟು ಬಿಡ್ತಾನೆ. ಯಾಕೆ ನಾನೇ ಅಂತ ಹೇಳಿದ ಮೇಲೆ ಇನ್ನು ಮತ್ತೆ ಪುನಃ ಈ ಎಲ್ಲ ಇದೆಲ್ಲ ಇಟ್ಕೊಂಡು ನಾನು ಏನು ಮಾಡಬೇಕು, ಯಾವುದೂ ಬೇಡ, ನನಗಿರ್ತಕ್ಕಂಥ ಅಜ್ಞಾನ ಪರಿಹಾರ ಆದ್ಮೇಲೆ ನಾನೇ ದೇವರಾಗ್ತೇನೆ ಅಂತ ಹೇಳಿದ ಮೇಲೆ ಈ ಎಲ್ಲ ಸಿದ್ಧಾಂತವನ್ನು ಯಾವ ಕಾರಣಕ್ಕೋಸ್ಕರ ಅಧ್ಯಯನ ಮಾಡಬೇಕು ಅಂತ ಹೇಳಿಕೊಂಡು ಅದರಿಂದ ಅಹಂಕಾರವನ್ನು ಪಡಬೇಕಾಗಿದೆ. ಆದ್ದರಿಂದಾಗಿ ಇದು ಅದಕ್ಕೆ ಅರ್ಥ ಏನು, ನೀನು ಭಗವಂತನ ಅಧೀನನಾಗಿದ್ದಿ, ಅವನ ಅಧೀನನಾಗಿದ್ದುಕೊಂಡು ನೀನಿದ್ದಿ ಅಂತ ಹೇಳಿಬಿಟ್ರೆ ಆವಾಗ ಆ ಅರ್ಥವು ನಮಗೆ ಸರಿಯಾಗಿ ಅದಕ್ಕೆ ಬೇಕಾಗಿರತಕ್ಕಂತಹ ವ್ಯವಸ್ಥೆವಾಗಿ ಅದನ್ನು ಅರ್ಥೈಸಲಿಕ್ಕೆ ಬರ್ತದೆ ಎಂಬುದನ್ನು ರಹಸ್ಯವಾಗಿ ಇಲ್ಲಿ ರಾಜರು ಇಡೀ ಹಿಂದೆ ಈ ಒಂದು ಶ್ಲೋಕವನ್ನು ಇಟ್ಟುಕೊಂಡು ತಾವು ಹೇಳಬೇಕಾದಂತಹ ಮುಖ್ಯವಾಗಿರತಕ್ಕಂತಹದ್ದೆಲ್ಲವನ್ನೂ ಕೂಡ ಇಲ್ಲಿ ಹೇಳಿಬಿಟ್ರು. ಇನ್ನು ಸದನಂತರ ರಾಜರು ಆ ಕಥೆಯಲ್ಲಿಯೇ ಬರ್ತಾ ಇದ್ದಾರೆ. ಶುಭೌ ಉತ್ಥಾನಿ ಕರ್ಮಕರ್ತಂ ಇಯೇಶನಂತಹ ಪುರುಷೋತ್ತಮಸ್ಯ ಗೃಹಾತ್ ಬಹಿರ್ದೈತ್ಯಚಮೋ ಜಿಗಾಂಸೋ ರಮಂಸ್ತದತ್ವಾರಣ ಅನುರೂಪಂ. ಭಗವಂತನಿಗೆ ನಂದ ಅವನಿಗೆ ತನ್ನ ತಂದೆಯ ಸ್ಥಾನದಲ್ಲಿದ್ದುಕೊಂಡು ಆ ಮಗುವಿಗೆ ಅದನ್ನು ಉಪನಿಷ್ಕ್ರಮಣ ಅಂತ ಹೇಳ್ತಾರೆ. ಆ ಮಗುವನ್ನು ಸೂರ್ಯನಿಗೆ ದರ್ಶನ ಮಾಡುವಂತಹದ್ದು. ಆ ಮಗು ಮನೆಯ ಒಳಗಿರ್ತದೆ, ಈಗ ಮಗು ಹೊರಗೆ ಇರುವಂತಹದ್ದು.
ಆದರೆ ಉಪನಿಷ್ಕ್ರಮಣ ಅಂತ ಆ ಉಪನಿಷ್ಕ್ರಮಣದಲ್ಲಿ ಆ ಮಗುವನ್ನು ಹೊರಕ್ಕೆ ಕರೆದುಕೊಂಡು ಬಂದು ಸೂರ್ಯನಿಗೆ, ಆಕಾಶಕ್ಕೆ, ಎಲ್ಲ ದಿಗ ಅಭಿಮಾನಿ ದೇವತೆಗಳಿಗೆ, ಎಲ್ಲ ದೇವತೆಗಳಿಗೆ ಅದನ್ನು ಪರಿಚಯಿಸುವಂತಹದ್ದು ಇದೊಂದು ಸಂಪ್ರದಾಯ, ಸಂಸ್ಕಾರ. ಅದೇ ರೀತಿಯಾಗಿ ಆ ನಂದ ಅವನು ಕೂಡ ತನ್ನ ಮಗುವಿಗೆ ಆ ಎಲ್ಲ ದೇವತೆಗಳಿಗೆ ಉಪನಿಷ್ಕ್ರಮಣವನ್ನು, ಮಗುವಿಗೆ ಉಪನಿಷ್ಕ್ರಮಣ ಸಂಸ್ಕಾರವನ್ನು ಮಾಡಬೇಕು ಅಂತ ಹೇಳಿಕೊಂಡು ಆ ಮಗುವನ್ನು ಕರೆದುಕೊಂಡು ಬರ್ತಾನಂತೆ. ಕರೆದುಕೊಂಡು ಬಂದು ಆ ಮಗು, ಹುಟ್ಟಿದಂತಹ ಮಗು ಪೂತನಿಯನ್ನು ಸಂಹಾರ ಮಾಡಿದೆ. ತದನಂತರದಲ್ಲಿ ಈಗ ಹೊರಗೆ ಬಂದಿದೆ. ಹೊರಗೆ ಬಂದಿರತಕ್ಕಂತಹ ಮಗುವನ್ನು ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಕೃಷ್ಣ ಹೊರಕ್ಕೆ ಬರ್ತಾನಂತೆ. ಯಾಕೆ ಅಂತ ಕೇಳಿದ್ರೆ, ಪೂತನೆಯನ್ನು ಒಳಗೆ ಕೊಂದ. ಯಾಕೆ? ಅವಳು ಹಾರುಣಿಸ್ಲಿಕ್ಕೆ ಮನೆಯ ಒಳಗೆ ಬಂದಿರತಕ್ಕಂಥವಳು. ತಾನು ಮನೆಯ ಒಳಗೆ ಬಂದು ಅಲ್ಲಿ ತಾನು ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ದು. ಇಲ್ಲಿ ಈಗ ಉಳಿದಂತಹ ದೈತ್ಯರುಗಳು ಅವರೀಗ ತಯಾರಾಗಿದ್ದಾರೆ. ಒಬ್ಬಳು ಸಂಹಾರವಾಗಿದ್ದಾಳೆ. ಇನ್ನೀಗ ಉಳಿದಂತಹ ದೈತ್ಯರುಗಳು ಅವರಿಗೆ ಕಾಯ್ತಾ ಇದ್ದಾರೆ, ಭಗವಂತನನ್ನು ಸಂಹಾರ ಮಾಡಬೇಕು ಅಂತ. ಅದಕ್ಕೋಸ್ಕರವಾಗಿ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಉಳಿದಂತಹ ದೈತ್ಯರುಗಳು ಅವರು ಮನೆಯೊಳಗೆ ಬರೋದು ಬೇಡ, ತಾನೇ ಮನೆಗೆ ಹೊರಗೆ ಬರ್ತೇನೆ ಅಂತ ತಾನೇ ಮನೆಯಿಂದ ಹೊರಗೆ ಬಂದು ಆ ಎಲ್ಲ ದೈತ್ಯರಿಗೆ ಬೇಕಾಗಿರ್ತಕ್ಕಂತಹ ವ್ಯವಸ್ಥೆಯನ್ನು ಮಾಡ್ತೇನೆ ಎಂಬುದಾಗಿಟ್ಟುಕೊಂಡು ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಹೊರಕ್ಕೆ ಬರ್ತಾನಂತೆ. ಹೊರಕ್ಕೆ ಬಂದು ತಾನು ಅದನ್ನು ಆ ಉಳಿದಂತಹ ದೈತ್ಯರ ಸಂಹಾರವನ್ನು ಮಾಡಬೇಕು ಎಂಬುದಾಗಿ ಚಿಂತನೆ ಮಾಡ್ತಾನೆ. ಸರಿ, ಇದಕ್ಕೊಂದು ಈ ಸಂಸ್ಕಾರಕ್ಕೋಸ್ಕರ ನಂದ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ತನ್ನ ಎಲ್ಲ ಬಂಧುಗಳನ್ನು ಮನೆ ಕರೀತಾನಂತೆ. ಇವತ್ತಿನ ದಿವಸ ನನ್ನ ಮಗುವನ್ನು ಆ ಉಪನಿಷ್ಕ್ರಮಣ ಸಂಸ್ಕಾರವನ್ನು ಮಾಡಲಿಕ್ಕಿದ್ದೇನೆ ಅಂತ ಹೇಳಿಕೊಂಡು ಅದಕ್ಕೋಸ್ಕರವಾಗಿ ತನ್ನ ಎಲ್ಲ ಬಂಧುಗಳನ್ನು ಕರೀತಾನೆ. ಬಂದು ಆ ಮಗುವಿಗೆ ಸ್ನಾನವನ್ನು ಮಾಡಿಸ್ತಾನೆ. ಮಾಡಿಸಿ ಇದು ಹೇಗಾಯಿತು ಅಂತ ಕೇಳಿದ್ರೆ, ದೀಕ್ಷೆ, ಭಗವಂತ ಒಂದು ರೀತಿಯಲ್ಲಿ ದೀಕ್ಷೆಯನ್ನು ತೊಟ್ಟಾಗಾಯಿತು. ಇನ್ನು ಮುಂದೆ ಆಗತಕ್ಕಂತಹ ದೈತ್ಯರ ನಾಶಕ್ಕೆ ಇದೊಂದು ನಾಂದಿ ಅಂತ ತಾನು ಸ್ನಾನವನ್ನು ಮಾಡಿ ತಯಾರಾದ. ಯಾಕೆ ಅಂತ ಕೇಳಿದ್ರೆ, ಇನ್ನು ಮುಂದೆ ಉಪನಿಷ್ಕ್ರಮಣ ಹೊರಕ್ಕೆ ಬಂದ ಮೇಲೆ ಇನ್ನು ಮುಂದೆ ಅನೇಕ ದೈತ್ಯರ ಸಂಹಾರ ಆಗಬೇಕು. ಅದಕ್ಕೋಸ್ಕರವಾಗಿ ಈ ಉಪನಿಷ್ಕ್ರಮಣ ಎಂಬಂತಹದ್ದು ಅದು ಒಂದು ರೀತಿಯಾಗಿ ಕೃಷ್ಣನಿಗೆ ಅಸುರರ ನಾಶಕ್ಕೆ ನಾಂದಿಯಾಗಿ ಆಯಿತು ಎಂಬುದನ್ನು ಹೇಳ್ತಾ ಇದ್ದಾರೆ. ತದನಂತರದಲ್ಲಿ ಆ ಯಶೋದೆ ಎಲ್ಲ ಅಭ್ಯಾಗತರು ಕೂಡ ಬಂದಿದ್ದಾರೆ. ನಂದನ ಅರಮನೆಗೆ ಬಂದಿದ್ದಾರೆ. ನಂದನ ಅರಮನೆಗೆ ಬಂದಿರತಕ್ಕಂತಹ ಸಂದರ್ಭದಲ್ಲಿ ಏನಾಗಿದೆ ಅಂತ ಕೇಳಿದರೆ, ಈ ಮಗುವನ್ನು ಮರೆತು ಬಿಟ್ಟಿದ್ದಾಳೆ ಅವಳು. ಬಂದಿರತಕ್ಕಂತಹ ಯಾರು ಅತಿಥಿಗಳಿದ್ದಾರೆ, ಅಭ್ಯಾಗತರಿದ್ದಾರೆ, ಅವರನ್ನು ತಾನು ಸೇವೆ ಮಾಡುವಲ್ಲಿ ನಿರತರಾಗಿ ಬಿಟ್ಟರು. ಈ ಬದಿಯಲ್ಲಿ ಕೃಷ್ಣ ಒಬ್ಬನೇ ಇದ್ದಾನೆ. ಕೃಷ್ಣ ಏನು ಮಾಡ್ತಾನೆ ಅಂತ ಕೇಳಿದರೆ, ಅವನಿದ್ದಾನೆ. ಇನ್ನು ಈ ಸಂದರ್ಭ ಸರಿಯಾಗಿದೆ. ಭಗವಂತನ ಒಬ್ಬನೇ ಇದ್ದಾನೆ. ಅಲ್ಲಿಯೇ ಒಬ್ಬ ಶಕಟ, ಅವನು ಎತ್ತಿನ ಬಂಡಿಯ ರೂಪವನ್ನು ತಾನು ವೇಷಾಂತರವನ್ನು, ದೇವತೆಗಳು ದೈತ್ಯರು ಯಾವತ್ತೂ ಕೂಡ ತನ್ನ ನಿಜರೂಪದಲ್ಲಿ ಬರೋದಿಲ್ಲ. ಯಾಕೆ ಅಂತ ಕೇಳಿದರೆ, ಅವರಿಗೆ ಭಗವಂತನನ್ನು ಸ್ವಾಭಾವಿಕವಾಗಿ ಭಗವಂತನನ್ನು ಎದುರಿಸಲಿಕ್ಕೆ ಸಾಮರ್ಥ್ಯ ಇಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತ ಕೇಳಿದರೆ, ಭಗವಂತನನ್ನು ತಾವು ವೇಷಾಂತರವನ್ನು ಮಾಡಿಕೊಂಡು ತನ್ಮೂಲಕವಾಗಿ ಭಗವಂತನ ಎದುರುಗಡೆ ಬರ್ತಾ ಇದ್ದಾರೆ. ಇಲ್ಲಿ ಈ ಶಕಟ ಅವನು ಇನ್ನೇನು ಭಗವಂತನನ್ನು ಸಂಹಾರ ಮಾಡಬೇಕು ಎಂಬಂತಹ ದೃಷ್ಟಿಯಿಂದಾಗಿ ಆ ಮನೆಗೆ ಸೇರಿಕೊಳ್ತಾನೆ. ಸೇರಿಕೊಂಡು ಇಲ್ಲಿ ಏನಾಯಿತು ಅಂತ ಕೇಳಿದ್ರೆ, ನಮಗೊಂದು ಚಿಂತನೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ ರಾಜರು. ಏನು ಅಂತ ಕೇಳಿದ್ರೆ, ತದೈವ ಮಾಯಾ ಶಕಟಾಸುರಸ್ಥಂ ನೆಹಂತು ಕಾಮೋ ಅಭಿಸ್ತಾರಶೂರಃ. ನಾವು ನಮ್ಮ ಜೀವನದಲ್ಲಿ ಭಗವಂತನನ್ನು ಮರೆತು ನಾವು ಬದುಕ್ತಾ ಇದ್ದೇವೆ.
ಭಗವಂತನನ್ನು ಮರೆತು ಬದುಕಿದ್ರೆ ಏನಾಗಿದೆ ಅಂತ ಕೇಳಿದರೆ ದೈತ್ಯರು ನಮ್ಮನ್ನು ಆವರಿಸಲಿಕ್ಕೆ ನಮ್ಮ ಹತ್ತಿರ ಬರ್ತಾರೆ. ಅಂದರೆ ಭಗವಂತನ ಮರೆಯುವಿಕೆಯಲ್ಲಿ ನಾವು ಮರೆತು ಬದುಕಿದೆವು ಅಂತ ಹೇಳಿದರೆ, ಭಗವಂತನಿಂದ ದೂರವಾದೆವು ಅಂತ ಹೇಳಿದರೆ ದೈತ್ಯರ ಒಂದು ರೀತಿಯಾಗಿ ನಾವು ನಮ್ಮ ಸಂಹಾರಕ್ಕೆ, ನಮ್ಮ ನಾಶಕ್ಕೆ ನಾವು ನಾಂದಿಯನ್ನು ಮಾಡಿದಾಗುತ್ತದೆ. ಇಲ್ಲಿ ಆ ಯಶೋದೆ ಭಗವಂತನನ್ನು ಒಂದು ಕ್ಷಣ ಮರೆತು, ಭಗವಂತನಿದ್ದಾನೆ ಅವನನ್ನು ಮರೆತು ಬಂದಿರತಕ್ಕಂತಹ ಅಸ್ಥಿಗಳಲ್ಲಿ ತಾನು ಅಲ್ಲಿ ಅವರ ಸೇವೆಯನ್ನು ಮಾಡುವಲ್ಲಿ ನಿರತರಾದರು. ಅದರಿಂದ ಏನಾಯಿತು, ಈಗ ಅವಳಿಗೆ ಅವಳ ಮನೆಗೇನೆ ಆ ಆಪತ್ತು ಅದು ಬಂದಿದೆ. ದೈತ್ಯರು ಭಗವಂತ ಮರೆತದ್ರಿಂದಾಗಿ ದೈತ್ಯರ ಆಗಮನ ಅವಳಿಗೆ ಹತ್ತಿರಕ್ಕಾಗಿದೆ ಎಂಬಂತಹ ಚಿಂತನೆಯನ್ನು ಹೇಳ್ತಾರೆ. ಈಗ ಏನು ಅಂತ ಕೇಳಿದರೆ, ಈ ಶಕಟಾಸುರ ಬಂದಿದ್ದಾನೆ. ಶಕಟಾಸುರ ಬಂದು ಭಗವಂತನನ್ನು ಸಹಜವಾಗಿ ಮಕ್ಕಳಿಗೆ ಬಂಡಿ ಅಂತ ಹೇಳಿದರೆ ಅದು ಆಕರ್ಷಣೆ, ಅದರಲ್ಲಿ ಆಟ ಆಡುವಿಕೆ, ಈ ರೀತಿಯಾಗಿ ಅದರಲ್ಲಿ ಹೋಗ್ತಾರೆ. ಕೃಷ್ಣನೂ ಕೂಡ ಸಹಜವಾಗಿ ಬಾಲ್ಯದ ಬುದ್ಧಿ, ಆ ಬಾಲ್ಯದ ಬುದ್ಧಿ ಇರುವುದರಿಂದಾಗಿ ತಾನು ಆ ಬಂದಿರತಕ್ಕಂತಹ ಶಕಟ ಅದರ ಹತ್ತಿರಕ್ಕೆ ಹೋಗ್ತಾನೆ. ಶಕಟ ಅವನ ಹತ್ತಿರ ಬಂದಾಗ ಆ ಕೃಷ್ಣನನ್ನು ಹಿಡಿದುಕೊಳ್ತಾನಂತೆ. ಹಿಡಿದುಕೊಂಡು ಅವನನ್ನು ಎತ್ತರಕ್ಕೆ ಹೋಗಿ ನೆಲಕ್ಕೆ ಹಾಕುವ ಅಂತ ಹೇಳಿಕೊಂಡು ಅವನ ಚಿಂತನೆ. ಏನಾಯಿತು ಅಂತ ಕೇಳಿದ್ರೆ ಅದನ್ನು ಹೇಳ್ತಾರೆ ಒಳ್ಳೆಯ ರೀತಿಯಲ್ಲಿ. ಕಂಸ ಕಳಿಸಿರತಕ್ಕಂತಹ ಕಂಸನ ದೂತ ಶಕಟ, ಕಂಸನಿಂದಾಗಿ ಆಜ್ಞಪ್ತನಾಗಿ ಬಂದಿರತಕ್ಕಂಥವನು ದೂತ. ಆ ಕಂಸನಿಂದಾಗಿ ಆಜ್ಞಪ್ತನಾಗಿ ಬರತಕ್ಕಂತಹ ಶಕಟ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಬಂದಿದ್ದಾನೆ ಆ ಬಂಡಿ ಆಕಾರದಲ್ಲಿರ್ತಕ್ಕಂತಹ ಕಂಸನಿಂದಾಗಿ ಕಳಿಸಲ್ಪಟ್ಟಂತಹ ದೂತನನ್ನು ಕೃಷ್ಣ ಅವರನ್ನು ತಿರುಗಿಸಿ ನೆಲಕ್ಕೆ ಹೊಡೆದು ಅವನ ಸಂಹಾರವನ್ನು ಮಾಡ್ತಾನೆ. ಈ ಎಲ್ಲ ದೈತ್ಯರ ಸಂಹಾರವನ್ನು ಕಂಸನ ದೂತನನ್ನು ಶಕಟನನ್ನು ಕೊಂದ. ಶಕಟನನ್ನು ಕೊಂದಾಗ ಇದು ನಮಗೇನು, ಇದರಿಂದ ನಾವು ತಿಳಿಯತಕ್ಕಂಥದ್ದೇನು ಅಂತ ಕೇಳಿದರೆ, ಬಂಡಿ ಅಂದರೆ ನಮಗೆ ಭೋಗವಾಗಿರತಕ್ಕಂತಹ ಪದಾರ್ಥಗಳಲ್ಲಿ ನಮಗೆ ಅತ್ಯಂತ ಆಸಕ್ತಿ. ಭೋಗ ವಸ್ತುಗಳಲ್ಲಿ ನಾವು ಯಾವಾಗ ನಮ್ಮ ಅತ್ಯಂತ ಆಸಕ್ತಿಯನ್ನು ಹೊಂದುತ್ತೇವೆಯೋ ಭಗವಂತನ ದೂರಕ್ಕೆ ಹೋಗಿಬಿಡ್ತೇವೆ. ಭಗವಂತನ ದೂರಕ್ಕೆ ಹೋಯಿತು ಅಂತ ಹೇಳಿದರೆ ನಮ್ಮ ನಾಶ ನಿಶ್ಚಿತ. ಇಲ್ಲಿ ಈ ಒಂದು ದೃಷ್ಟಾಂತದ ಮೂಲಕವಾಗಿ, ಶಕಟ ಎಂಬಂತಹ ದೃಷ್ಟಾಂತದ ಮೂಲಕವಾಗಿ ಈ ಒಂದು ಎಚ್ಚರಿಕೆಯನ್ನು ನಮಗೆ ರಾಜರು ನೀಡುತ್ತಾ ಇದ್ದಾರೆ. ನಾವು ಭಗವಂತನನ್ನು ಮರೆತೆವು ಅಂತ ಹೇಳಿದರೆ, ಭಗವಂತನನ್ನು ಬಿಟ್ಟು ಭೋಗವಾಗಿರ್ತಕ್ಕಂತಹ ಭೋಗ ವಸ್ತುಗಳಲ್ಲಿ ನಮ್ಮ ಮನಸ್ಸನ್ನು ತೊಡಗಿಸಿಕೊಂಡೆವು ಅಂತ ಹೇಳಿದರೆ ನಮ್ಮ ನಾಶ ನಿಶ್ಚಿತ ಎಂಬುದನ್ನು ನಮಗೆ ರಾಜರು ಹೇಳ್ತಾ ಇದ್ದಾರೆ. ಈ ರೀತಿಯಾಗಿರ್ತಕ್ಕಂತಹ ದೃಷ್ಟಾಂತವನ್ನು ನಮಗೆ ಹೇಳಿ, ಈಗ ಆ ಒಂದು ರೀತಿಯಾಗಿ ಮೋಸದ ಬುದ್ಧಿಯನ್ನು ಅವನು ಆಶ್ರಯಿಸಿಕೊಂಡು ಬಂದಿರತಕ್ಕಂಥವನು ಭಗವಂತನನ್ನು ನೇರವಾಗಿ ಎದುರಿಸಲಿಕ್ಕಾಗದೆ ಒಂದು ರೀತಿಯಾಗಿ ಮೋಸವನ್ನು ಮಾಡಿಕೊಂಡು ಕುಟಿಲ ಬುದ್ಧಿಯನ್ನು ಆಶ್ರಯಿಸಿಕೊಂಡು ತಾನು ಬಂದಿದ್ದಾನೆ. ಅವನನ್ನು ಕುಟಿಲ ಬುದ್ಧಿ ಯಾವತ್ತೂ ಕೂಡ ಭಗವಂತನ ಎದುರುಗಡೆ ನಡೆಯುವುದಿಲ್ಲ. ನಾವು ಇದರಿಂದ ಕಲಿಯಬೇಕಾದ್ದು ಏನು ಅಂತ ಕೇಳಿದರೆ, ದಾಂಭಿಕತನ ನಮ್ಮಲ್ಲಿ ಇರಬಾರ್ದು. ಈ ಶಕಟ ದಾಂಭಿಕತನವನ್ನು ತೋರಿಸಿದ, ತಾನು ನಿಜರೂಪವನ್ನು ಮರೆಸಿದ, ತಾನು ಒಳ್ಳೆಯ ಭೋಗವಾಗಿರತಕ್ಕಂತಹ ಶಕಟದ ರೂಪವನ್ನು ಪಡೆದುಕೊಂಡ. ಅದರಿಂದ ಏನಾಯಿತು, ಅವನಿಗೆ ತನ್ನ ದಾಂಭಿಕತನ ಅದು ಉಳಿಲಿಲ್ಲ. ಕೃಷ್ಣನ ಕೈಗೆ ಸಿಕ್ಕಿ ತಾನು ನಷ್ಟವನ್ನೇ, ತನ್ನ ಜೀವನವನ್ನು ನಷ್ಟ ಮಾಡಿಕೊಂಡ. ಅದಕ್ಕೋಸ್ಕರವಾಗಿ ಭಗವಂತನ ಎದುರುಗಳಿಗೆ ನಮ್ಮ ಯಾವ ಕಪಟವು, ನಮ್ಮ ಯಾವ ಡಾಂಬಿಕತನವು ಇದ್ಯಾವುದೂ ಕೂಡ ನಿಲ್ಲೋದಿಲ್ಲ ಎಂಬುದನ್ನು ನಮಗೆ ಈ
ಇಲ್ಲಿ ಹೇಳ್ತಾ ಇದ್ದಾರೆ. ಆ ಅಸುರ ಸತ್ತ. ಭಗವಂತ ಅವನನ್ನು ಸಾಯಿಸಿ ಏನು ಮಾಡಿದ ಅಂತ ಕೇಳಿದರೆ, ಭಗವಂತ ರಥಾಂಗಧಾರಿ ಸಂಹಾರಧೀರ, ಅವನನ್ನು ಆ ಶಕಟನನ್ನು ಅವನ ಆ ಅಸುರನನ್ನು ಬಂಡಿ ಆಕಾರದಲ್ಲಿ ಬಂದಿರತಕ್ಕಂಥವನನ್ನು ಅವನಲ್ಲಿರ್ತಕ್ಕಂಥ ರಥ ಚಕ್ರ ಎಲ್ಲವನ್ನೂ ಕೂಡ ತೆಗೆದು ಆ ಹೃದಯದಲ್ಲೇ ಅವನನ್ನು ಸಂಹಾರ ಮಾಡಿಬಿಟ್ಟಂತೆ. ಸಂಹಾರ ಮಾಡಿ ಒಂದು ರೀತಿಯಾಗಿ ಭಗವಂತ ರಥಾಂಗಧಾರಿ ಅನ್ನಿಸಿಕೊಂಡು ಅನ್ನಿಸಿದ ಅಂತ ಹೇಳಿಕೊಂಡು ರಾಜರು ಇಲ್ಲಿ ಹೇಳ್ತಾ ಇದ್ದಾರೆ. ತದನಂತರದಲ್ಲಿ ಭಗವಂತ ಅವನನ್ನು ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಪೂರ್ಣವಾಗಿ ಆ ಅಸುರ ತಾನು ತಮಸ್ಸಿಗೆ ಕಳಿಸಿ ತನ್ಮೂಲಕವಾಗಿ ಭಗವಂತ ಆ ದೈತ್ಯರ ಸಂಹಾರವನ್ನು ಮಾಡಿ ಒಂದು ರೀತಿಯಾಗಿ ದೇವತೆಗಳಿಗೆ ಒಳ್ಳೆಯ ಚಿಂತನೆಯನ್ನು, ಯಾರು ಭಗವಂತನನ್ನು ಅನನ್ಯವಾಗಿ ಭಜಿಸ್ತಾರೋ, ಯಾರು ಭಗವಂತನನ್ನು ಇರ್ತಾರೋ ಅಂಥವರನ್ನು ತಾನು ಸದಾ ರಕ್ಷಿಸ್ತೇನೆ ಎಂಬುದಾಗಿ ಹೇಳ್ತಾನೆ. ತದನಂತರದಲ್ಲಿ ಎಲ್ಲ ಆ ಒಬ್ಬೊಬ್ಬರ ದೈತ್ಯರು ಕಂಸನಿಂದಾಗಿ ಆವಿಷ್ಟರಾಗಿ ಕಂಸನಿಂದಾಗಿ ಕಳಿಸ್ತಾರೆ. ಇಲ್ಲಿಗೆ ಬರ್ತಾರೆ, ನಂದಗೋಪನ ಅರಮನೆಗೆ ಬರ್ತಾರೆ. ನಂದಗೋಪನ ಅರಮನೆಗೆ ಬಂದು ತಮ್ಮ ಏನು ಪರಾಕ್ರಮ ಇದೆ ಅದನ್ನು ಕೃಷ್ಣನ ಎದುರಿಡ್ತಾರೆ. ತಮ್ಮ ನಾಶವನ್ನು ತಾವೇ ಕಂಡುಕೊಳ್ತಾರೆ. ತದನಂತರದಲ್ಲಿ ಇನ್ನೊಬ್ಬ ಅಸುರ ದೈತ್ಯ ಕದಂಬಗಾದೋ ದಿವೋದೃತೋ ವಾದ ಶರೀರಧಾರೆ ಪ್ರಗೃಹ್ಯ ಕೃಷ್ಣಂ ಗಗನಂ ಜಗಾಮ ಸನಾಜೋಗ್ಯ ಸ್ಥಳಕಾಂಕ್ಷಯೇವ. ಒಬ್ಬ ಭಗವಂತನನ್ನು ಈ ತೃಣೀಕೃತ ತೃಣಾವರ್ತ ಅಂತ ಕೃಷ್ಣನಿಗೆ ತೃಣಾವರ್ತ ಎಂಬಂತಹ ಅಸುರನ್ನು ಸಂಹಾರ ಮಾಡಿದ್ದಾನೆ. ಅವನನ್ನು ಹೇಗೆ ಕೊಂದಿದ್ದಾನೆ ಅಂತ ಕೇಳಿದರೆ, ಭಗವಂತ ಹುಲ್ಲು ಕಡ್ಡಿಯ ಅಂತೆ ಅವನನ್ನು ಸಂಹಾರ ಮಾಡಿಬಿಟ್ಟಿದ್ದಾನೆ. ಕೇರವಿನ ತೃಣವಿರ್ಜನಿಗೆ ಅಂತ ನಮಗೆ ಭಾಗವತ ಕೊಟ್ಟಿರತಕ್ಕಂತಹ ದೊಡ್ಡ ಚಿಂತನೆ. ಭಗವಂತನ ಅನುಗ್ರಹ ಇಲ್ಲ ಅಂತ ಆದರೆ ಒಂದು ಕೇವಲ ಸಣ್ಣ ಹುಲ್ಲುಕಡ್ಡಿಯನ್ನು ಕೂಡ ಅಲುಗಾಡಿಸ್ಲಿಕ್ಕಾಗೋದಿಲ್ಲ. ಈ ತೃಣಾವರ್ತ ಭಗವಂತನನ್ನು, ಇಡೀ ಜಗತ್ತನ್ನು ರಕ್ಷಣೆ ಮಾಡತಕ್ಕಂತಹ ಜಗತ್ತನ್ನು ಧಾರಣೆ ಮಾಡತಕ್ಕಂತಹ ಭಗವಂತನನ್ನು ಸಂಹಾರ ಮಾಡ್ತೇನೆ ಅಂತ ಹೇಳಿಕೊಂಡು ಬಂದಿದ್ದಾನೆ. ಅವನ ಸಂಹಾರ ಮಾಡಿದ ಅಂತ ಹೇಳಿದರೆ ಸರಿ, ಸಂಹಾರ ಮಾಡಿದ. ಅದರಿಂದ ನಮಗೇನು ಅಂತ ಕೇಳಿದರೆ ಒಳ್ಳೆಯ ಒಂದು ಚಿಂತನೆಯನ್ನು ಕೊಡ್ತಾರೆ ರಾಜರು. ಪ್ರಗೃಹ್ಯ ಕೃಷ್ಣಂ ಗಗನಂ ಜಗಾಮ ಸರಾಜಯೋಗ್ಯ ಸ್ಥಳಕಾಂಕ್ಷಯೇವ. ಭಗವಂತ ಈ ಕೃಷ್ಣ ಇದ್ದಾನೆ, ಬಿರುಗಾಳಿಯಾಗಿ ಬಂದಿದ್ದಾನೆ. ಬಿರುಗಾಳಿಯಾಗಿ ಬಂದು ಭಗವಂತನನ್ನು ಮೇಲಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಈ ಮೇಲಕ್ಕೆ ಕರ್ಕೊಂಡು ಹೋದದ್ದು ಯಾಕೆ ಅಂತ ಕೇಳಿದರೆ, ತಾನು ಈ ಭೂಮಿಯಲ್ಲಿ ಸಾಯೋದಿಲ್ಲ, ನಾನು ಅದರ ಬದಲಾಗಿ ನಾನು ಆಕಾಶದಲ್ಲಿ ಸಾಯ್ತೇನೆ ಅಂತ. ತನ್ನ ನಾಶಕ್ಕೆ ಕೆಲವು ಸಂದರ್ಭದಲ್ಲಿ ನಾವೇ ಒಂದೊಂದು ಸ್ಥಳವನ್ನು ನಾವು ಆಯ್ಕೆ ಮಾಡಿಕೊಳ್ತೇವೆ. ನಮಗೆ ಸಂಧ್ಯಾ ವಂದನೆ ಮಾಡಬೇಕು ಅಂತ ಹೇಳಿದರೆ ಯಾವುದೋ ನದಿಯ ತೀರ ಅಥವಾ ಯಾವುದೋ ಒಂದು ಒಳ್ಳೆಯ ಸ್ಥಳವನ್ನು ನಾವು ಅದನ್ನು ಹುಡುಕಿಕೊಂಡು ಹೋಗ್ತೇವೆ. ಅಲ್ಲಿ ಹೋಗಿ ನಾವು ನಮ್ಮ ನಿತ್ಯಾನುಷ್ಠಾನವನ್ನು ಮಾಡುವಂಥದ್ದಿದ್ದೇ ಇದೆ. ಈ ತೃಣಾವರ್ತ ತನ್ನ ನಾಶಕ್ಕೆ ಭಗವಂತನನ್ನು ಕರ್ಕೊಂಡು ಹೋದಂತೆ. ನನ್ನ ನಾಶ ಎಲ್ಲಿ ಆಗಬೇಕು ಅಂತ ಕೇಳಿದರೆ ಈ ಭೂಮಿಯಲ್ಲಿ ಬೇಡ, ಅದರ ಬದಲಾಗಿ ನಾನು ಆಕಾಶದಲ್ಲಿ ಸಾಯ್ತೇನೆ ಅಂತ ಹೇಳಿಕೊಂಡು ಕೃಷ್ಣನನ್ನು ಬಿರುಗಾಳಿ ರೂಪದಲ್ಲಿ ಎತ್ತಿಕೊಂಡು ಹೋದಂತೆ. ಎತ್ತಿಕೊಂಡು ಹೋಗಿ ಅವನ ಕಲ್ಪನೆ ಏನಿತ್ತು, ತಾನು ಅವನನ್ನು ಕರ್ಕೊಂಡು ಹೋಗಿ ಅಲ್ಲಿಂದಾಗಿ ಭೂಮಿಗೆ ಎಸೆದು ಭಗವಂತ ಭೂಮಿಗೆ ಬಿದ್ದಾಗ ಪೂರ್ಣವಾಗಿ ಅವನ ಶರೀರ ನಾಶವಾಗ್ತದೆ, ತನ್ಮೂಲಕವಾಗಿ ಅವನು ಸಾಯ್ತಾನೆ ಅಂತ ಹೇಳಿಕೊಂಡು ಅವನ ಭ್ರಮೆ ಇತ್ತು. ಇದು ಏನಾಯಿತು ಅಂತ ಕೇಳಿದ್ರೆ ಪೂರ್ಣವಾಗಿ ವಿರುದ್ಧವಾಯಿತು. ತನ್ನ ನಾಶಕ್ಕೆ ಭಗವಂತನನ್ನು ಕರ್ಕೊಂಡು ಹೋದ. ನೀನೇ ಬಾ,
ನನ್ನನ್ನು ಕರ್ಕೊಂಡು ನಾನು ಮೇಲಕ್ಕೆ ಕರ್ಕೊಂಡು ಹೋಗ್ತೀನಿ, ನನ್ನ ನಾಶವನ್ನು ಆ ಆಕಾಶದಲ್ಲಿ ಮಾಡು ಅಂತ ಹೇಳಿಕೊಂಡು ಹೇಳಿದ ಹಾಗೆ ಭಗವಂತನನ್ನು ಕರ್ಕೊಂಡು ಹೋಗಿ ಇಡೀ ಜಗತ್ತನ್ನು ಮುಂದೆ ಗೋಪಾಲಕ ಅವರು ಮಾಡತಕ್ಕಂತಹ ಭಕ್ತಿಯಿಂದಾಗಿ ಗೋವರ್ಧನವನ್ನು ಎತ್ತುವಂತಹದ್ದು ಯಾವುದೂ ಬೇಡ, ಈಗ ಬೇಡ. ಆ ಇಡೀ ಜಗತ್ತನ್ನು ರಕ್ಷಣೆ ಯಾರ ರಕ್ಷಣೆಯಲ್ಲಿದೆ ಅಂತ ಕೇಳಿದ್ರೆ ಅದು ಭಗವಂತನ ರಕ್ಷಣೆಯಲ್ಲಿರುವಂತಹದ್ದು. ಅಂತಹ ಭಗವಂತನ ರಕ್ಷಣೆಯಲ್ಲಿರತಕ್ಕಂತಹ ಜಗತ್ತನ್ನು ಇವರು ನಾನು ಭಗವಂತನನ್ನು ಸಂಹಾರ ಮಾಡ್ತೇನೆ ಹೇಳಿಕೊಂಡು ಬಂದಿದ್ದಾನೆ, ಇವನಿಗೆ ಬುದ್ಧಿಯೇ ಇಲ್ಲ ಎಂಬುದನ್ನು ತಿಳ್ಕೊಳ್ಬೇಕು ಎಂಬುದಾಗಿ ಹೇಳ್ತಾರೆ. ತದನಂತರ ಏನಾಯಿತು ಅಂತ ಕೇಳಿದ್ರೆ ಆ ಸಂಹಾರ ಮಾಡಿರ್ತಕ್ಕಂತಹದ್ದನ್ನು ಒಳ್ಳೆಯ ರೀತಿಯಲ್ಲಿ ಹೇಳ್ತಾರೆ. ಹೇಗೆ ಅಂತ ಕೇಳಿದ್ರೆ ಒಂದು ಒಳ್ಳೆಯ ದೃಷ್ಟಾಂತವನ್ನು, ಆ ವೇದಾದ ದೃಷ್ಟಾಂತವನ್ನು ಸಮನ್ವಯ ಮಾಡ್ತಾರೆ. ಹೇಗೆ ಅಂತ ಕೇಳಿದ್ರೆ ತದ್ವಾಕ್ಯ ಶ್ರವಣಾಂ ಗವಾಂ ಅವಾಸೆ ಸತಾಂ ಅಂತ ಆ ಭಗವಂತ ಆ ತೃಣಾವರ್ತ ಬಂದಾಗ ಅಲ್ಲಿ ಒಳ್ಳೆಯ ಬಿರುಗಾಳಿಯ ಜೊತೆಗೆ ಅಲ್ಲಿ ಧೂಳುಗಳು ಎದ್ದಿತು. ಆ ಧೂಳುಗಳು ಎದ್ದು ಪೂರ್ಣವಾಗಿ ಆ ಇಡೀ ಸಜ್ಜನರು ಅಂತ ಯಾರಿದ್ದಾರೆ ಅವರ ಎಲ್ಲ ಕಣ್ಣುಗಳನ್ನು ಅದು ಮುಚ್ಚಿತಂತೆ. ತನ್ಮೂಲಕವಾಗಿ ಏನಾಗ್ತಾ ಉಂಟಂತ ಗೊತ್ತಾಗಲಿಲ್ಲ. ಆ ತೃಣಾವರ್ತ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ಜೀವರಾಶಿ ಯಾರಿದ್ದಾರೆ ಅವರದ್ದೆಲ್ಲರ ಕಣ್ಣುಗಳಿಗೂ ಕೂಡ ಧೂಳುಗಳು ಮೆತ್ತುಕೊಂಡಿವೆ. ಧೂಳುಗಳಿಂದಾಗಿ ಅಲ್ಲಿ ಆಗತಕ್ಕಂಥ ಶಬ್ದಗಳು ಏನೂ ಕೂಡ ಕೇಳ್ತಾ ಇಲ್ಲ. ತನ್ಮೂಲಕವಾಗಿ ಅವರು ಒಂದು ರೀತಿಯಾಗಿ ಅಜ್ಞಾನವನ್ನು ಹೊಂದಿಬಿಟ್ಟಿದ್ದಾರೆ. ಇದನ್ನು ನಮ್ಮ ಸಿದ್ಧಾಂತಕ್ಕೆ ಇದನ್ನು ಅನ್ವಯ ಮಾಡ್ತಾರೆ ರಾಜರು. ಹೇಗೆ ಅಂತ ಕೇಳಿದರೆ ಒಳ್ಳೆಯ ಸಜ್ಜನರು ಅವರು ಈ ಕೆಟ್ಟದ್ದಾಗಿರ್ತಕ್ಕಂತಹ ತರ್ಕಗಳು, ಕೆಟ್ಟದ್ದಾಗಿರ್ತಕ್ಕಂತಹ ವೇದಾಂತಗಳಿಂದಾಗಿ ಸಜ್ಜನರ ಕಣ್ಣು ಪೂರ್ತಿಯಾಗಿ ಮುಚ್ಚಿ ಹೋಗಿದೆ. ಅಂದರೆ ವೇದಕ್ಕೆ ಯಾವ ರೀತಿಯಾಗಿರ್ತಕ್ಕಂತಹ ಅರ್ಥ ಅಂತ ಗೊತ್ತಿಲ್ಲ. ಯಾವುದರ್ಥ ಇದೇ ಅರ್ಥವೋ ಅಥವಾ ಇದಕ್ಕಿಂತ ಬೇರೆ ಆಗಿರ್ತಕ್ಕಂಥ ಅರ್ಥ ಬೇರೆ ಇದೆಯೋ ಅಂತ ಹೇಳಿಕೊಂಡು ಆ ಅರ್ಥ ತಿಳಿತಾ ಇಲ್ಲ. ಒಂದು ರೀತಿಯಾಗಿ ಸಜ್ಜನರ ಕಣ್ಣುಗಳು ಅಂದರೆ ಈ ಕಣ್ಣುಗಳಲ್ಲದೆ ಒಳಗಿನ ಅಂತರ್ಕಣ್ಣುಗಳು ಅದೆಲ್ಲವೂ ಕೂಡ ಮುಚ್ಚಿ ಹೋಗಿದೆ. ತನ್ಮೂಲಕವಾಗಿ ಭಗವಂತನನ್ನು ಕಾಣತಕ್ಕಂತಹ ಮಾರ್ಗ ಯಾವುದು ಅಂತ ಗೊತ್ತಿಲ್ಲ. ಇಲ್ಲಿಯೂ ಕೂಡ ಅಲ್ಲಿರತಕ್ಕಂತಹ ಜನರಿಗೆ ಭಗವಂತ ಕಾಣ್ತಾ ಇಲ್ಲ. ಏನಾಗಿದ್ದಾನೆ ಆ ತೃಣಾವರ್ತ ತಾನು ಬಿರುಗಾಳಿಯನ್ನು ಬಂದು ಅಲ್ಲಿ ಎಲ್ಲವನ್ನೂ ಎತ್ತಿಕೊಂಡು ಹೋಗಿದ್ದಾನೆ, ಜೊತೆಗೆ ಭಗವಂತನನ್ನು ಎತ್ತಿಕೊಂಡು ಹೋಗಿದ್ದಾನೆ. ಸಜ್ಜನರು ಕೂಡ ಆ ಬಿರುಗಾಳಿಗೆ ಕೆಟ್ಟದ್ದಾಗಿರತಕ್ಕಂತಹ ಆ ವೇದಾಂತಕ್ಕೆ ತಮ್ಮ ಕಣ್ಣುಗಳೆಲ್ಲವೂ ಕೂಡ ಮುಚ್ಚಿ ಹೋಗಿದೆ. ತನ್ಮೂಲಕವಾಗಿ ಅಜ್ಞಾನ ಎಲ್ಲರಿಗೂ ಕೂಡ ಅಜ್ಞಾನ ಬಂದುಬಿಟ್ಟಿದೆ. ಅಜ್ಞಾನವನ್ನು ಪರಿಹಾರ ಮಾಡಲಿಕ್ಕೆ ಬಂದಿರತಕ್ಕಂಥವರು ಆ ಆಚಾರ್ಯರು. ಅಂತಹ ಆಚಾರ್ಯರನ್ನು ಆಶ್ರಯಿಸಿದಾಗ ಮಾತ್ರ ನಮಗೆ ಭಗವಂತ ಕಾಣ್ತಾನೆ. ಅಂದರೆ ಈಗ ಏನಾಯಿತು, ತೃಣೀಕೃತರ ಸಂಹಾರವಾದ ಮೇಲೆ ನಮಗೆ ಭಗವಂತ ಕಂಡ. ಅಲ್ಲಿ ಅದೇ ರೀತಿಯಾಗಿ ಇಲ್ಲಿ ಸಜ್ಜನರಿಗೆ ವೇದಗಳು, ವೇದಾರ್ಥಗಳು, ಅದಕ್ಕೆ ಸಹಕಾರಿಯಾಗಿರತಕ್ಕಂಥ ಎಲ್ಲ ಪುರಾಣಗಳನ್ನು ಅರ್ಥೈಸಿಕೊಳ್ಬೇಕು ಅಂತ ಹೇಳಿದರೆ ಅದಕ್ಕೆ ಬೇಕಾಗಿರತಕ್ಕಂಥದ್ದು ಎಲ್ಲವನ್ನೂ ಕೂಡ ಚೆನ್ನಾಗಿ ಅಭ್ಯಸಿಸಿಕೊಂಡು ತನ್ಮೂಲಕವಾಗಿ ನಾವು ಮಾಡಿದಾಗ ಮಾತ್ರ ಅಲ್ಲಿ ಯಥಾರ್ಥವಾಗಿರತಕ್ಕಂತಹ ಅರ್ಥ ನಮಗೆ ಬರಲಿಕ್ಕೆ ಸಾಧ್ಯ ಎಂಬುದನ್ನು ಆ ವೇದ ಮಾತೆಯ ಗರ್ಭದಲ್ಲಿರತಕ್ಕಂತಹದ್ದು ಅದನ್ನು ಅರ್ಥೈಸಿಕೊಳ್ಳಲಿಕ್ಕೆ ಆಗಲಿಲ್ಲ ಎಂಬುದಾಗಿ ಈ ಒಂದು ತೃಣೀಕೃತ ದೃಷ್ಟಾಂತದ ಮೂಲಕವಾಗಿ ರಾಜರು ಇಡ್ತಾ ಇದ್ದಾರೆ. ಏನಾಯಿತು ಅದರಿಂದ ಅಂತ ಕೇಳಿದರೆ ಹೇಳ್ತಾರೆ, ಆ ಸಜ್ಜನರ ಆ ಅಜ್ಞಾನ ಅದನ್ನು ನಾಶ ಮಾಡಲಿಕ್ಕೆ ಒಳ್ಳೆಯ ಸೂತ್ರಗಳು ಬಂತು, ಭಾಷ್ಯಗಳು ಬಂತು. ತನ್ಮೂಲಕವಾಗಿ ಆ ಕವಿದಿರತಕ್ಕಂತಹ ಅಜ್ಞಾನ ನಾಶ ಆಯಿತು. ಇಲ್ಲಿಯೂ ಕೂಡ ಏನಾಯಿತು ಅಂತ ಕೇಳಿದರೆ ಆ ದೈತ್ಯನ ಜೊತೆಗೆ ಕೃಷ್ಣ ಹೋಗಿದ್ದಾನೆ. ಹೋಗಿ ಅಲ್ಲಿಂದ ಕೆಳಕ್ಕೆ ಹಾಕಿದಾಗ ಭಗವಂತ
ಪುಡಿಯಾಗಿ ಹೋಗ್ತಾನೆ ಅಂತ ಹೇಳಿದಾಗ ಆಗೋದಿಲ್ಲ. ಯಾಕೆ ಅಂತ ಕೇಳಿದರೆ ಭಗವಂತ ಇಡೀ ತನ್ನ ದೇಹವನ್ನು ಸೂಕ್ಷ್ಮಕ್ಕಿಂತ ಸೂಕ್ಷ್ಮವಾಗಿ ಮಾಡಬಲ್ಲ ಅಥವಾ ಮಹತ್ವಕ್ಕಿಂತ ಮಹತ್ತಾಗಿ ಮಾಡಬಲ್ಲ. ಅಂತಹ ಅದ್ಭುತವಾಗಿರ್ತಕ್ಕಂತಹ ಸಾಮರ್ಥ್ಯವುಳ್ಳಂತಹ ಭಗವಂತನನ್ನು ಈ ಯಕ್ಕಶ್ಚ ತೃಣಾವೃತ ಏನನ್ನೂ ಮಾಡಲಿಕ್ಕೆ ಆಗೋದಿಲ್ಲ. ತನ್ನ ಜೊತೆಗೆ ಕರ್ಕೊಂಡು ಹೋದ ಅಂತ ಹೇಳಿಕೊಂಡು ಏನಂತ ಅಂತ ಕೇಳಿದರೆ ಭಗವಂತ ಅವನ ಜೊತೆಗೆ ಹೋದ ಅಂತೆ. ಹೋಗಿ ಅದೆಲ್ಲ ಸ್ವಲ್ಪ ತಿರುಗಾಡಿದ. ಆಕಾಶದಲ್ಲಿ ಏನಿದೆ, ಆಕಾಶದಲ್ಲಿರತಕ್ಕಂತಹ ವ್ಯವಸ್ಥೆಗಳನ್ನು ನೋಡಿಕೊಂಡ. ಒಂದು ರೀತಿಯಾಗಿ ಸಂಚಾರವನ್ನು ಮಾಡಿಕೊಂಡು ಬಂದ. ಸಂಚಾರವನ್ನು ಮಾಡಿಕೊಂಡು ಬಂದು ಏನು ಮಾಡಿದ ಅಂತ ಕೇಳಿದರೆ ಅವನನ್ನು ಕೆಳಕ್ಕೆ ಹಾಕ್ತಾನೆ. ಕೆಳಕ್ಕೆ ಹಾಕಿದಾಗ ಭಗವಂತ ಬೀಳಲಿಲ್ಲ. ಮತ್ತು ಯಾರು ಬಿದ್ದರು ಅಂತ ಕೇಳಿದರೆ ಅವನು ಅಸುರ ಬಿದ್ದ. ಅಸುರನನ್ನು ಭಗವಂತ ಸಂಹಾರ ಮಾಡಿದ. ಹೇಗೆ ಸಂಹಾರ ಮಾಡಿದ ಅಂತ ಕೇಳಿದ್ರೆ, ನೀವು ಭಗವಂತನ ದ್ವೇಷವನ್ನು ಮಾಡಿದರೆ ನಿಮಗೆ ಯಾವತ್ತೂ ಕೂಡ ಊರ್ಧ್ವಗತಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇವನು ಊರ್ಧ್ವಗತಿಯನ್ನು ಬಯಸಿದ್ದ. ಏನು ಊರ್ಧ್ವಗತಿ ಅಂತ ಹೇಳಿದರೆ, ಭಗವಂತನನ್ನ ಜೊತೆಗೆ ಕರ್ಕೊಂಡು ಹೋದರೆ ನಾನು ಊರ್ಧ್ವಲೋಕವನ್ನು ಹೊರತೇನೆ ಅಂತ ಭ್ರಮೆಯಲ್ಲಿದ್ದ. ಊರ್ಧ್ವಲೋಕಕ್ಕೆ ಹೋದ ಅಂತ ಹೇಳಿದರೆ ಊರ್ಧ್ವಲೋಕಕ್ಕೆ ಹೋಗಲಿಲ್ಲ. ಅವನ ಊರ್ಧ್ವಲೋಕಕ್ಕೆ ಹೋಗುವುದರ ಬದಲಾಗಿ ತಾನೇ ಅಧೋಲೋಕಕ್ಕೆ ಹೋಗಿಬಿಟ್ಟ. ಯಾವತ್ತೂ ಕೂಡ ಮೇಲಕ್ಕೆ ಬರದೇ ಇರತಕ್ಕಂತಹ ಲೋಕಕ್ಕೆ ಭಗವಂತ ಅವನನ್ನು ಕಳಿಸಿದ. ಅಂತಹ ಅಯೋಗ್ಯವಿಚ್ಛನ್ ಪುರುಷ ಪದತ್ಯೇವ ಸಂಶಯ. ನಮಗಿಂತ ಯಾವ ಪದವಿ ನಮಗೆ ಅಯೋಗ್ಯವೋ ಆ ಪದವಿಯನ್ನು ಬಯಸಿದ್ರೆ ಪದತ್ಯೇವನ ಸಂಶಯ. ಇದು ವ್ಯಾಸರ ಮಾತು. ನಮಗೆ ಯಾವ ಪದವಿ ಅದು ಉಚಿತ ಅಲ್ಲವೋ ಅಂತಹ ಪದವಿಯನ್ನು ಒಂದು ವೇಳೆ ನಾವು ಬಯಸದೇವು ಅಂತ ಹೇಳಿದರೆ ನಮ್ಮ ನಾಶ ನಿಶ್ಚಿತ. ಇಲ್ಲಿ ಇವನು ಕೂಡ ವಿಷ್ಣು ಪದವನ್ನು ಬಯಸಿದ. ವಿಷ್ಣು ಪದ ಅಂತ ಹೇಳಿದರೆ ಮೋಕ್ಷವನ್ನು ಬಯಸಿದ. ಇವನಿಗೆ ಮೋಕ್ಷವನ್ನು ಹೊಂದಲಿಕ್ಕೆ ಯೋಗ್ಯತೆ ಇಲ್ಲ. ಯೋಗ್ಯತೆ ಇಲ್ಲವಾದ್ರಿಂದಾಗಿ ಭಗವಂತ ಅವನನ್ನು ಏನು ಮಾಡಿದ ಅಂತ ಕೇಳಿದರೆ ಅವನನ್ನು ಪೂರ್ಣವಾಗಿ ಆ ತಮಸ್ಸಿಗೆ ಕಳಿಸಿ ತನ್ಮೂಲಕವಾಗಿ ಅವನನ್ನು ಕೆಳಕ್ಕೆ ಕಳಿಸಿದ ಅಂತ ಹೇಳಿಕೊಂಡು ಒಂದು ಒಳ್ಳೆಯ ದೃಷ್ಟಾಂತವನ್ನು ಕೊಡ್ತಾರೆ. ಇನ್ನೊಂದು ಒಳ್ಳೆಯದನ್ನು ಹೇಳ್ತಾರೆ. ಅವನು ಅಸುರ ಭಗವಂತನ ಭಾರವನ್ನು ತಡ್ಕೊಳ್ಳಿಕ್ಕಾಗಿಲ್ಲ. ಭಗವಂತನ ಭಾರವನ್ನು ತಡ್ಕೊಳ್ಳಿಕ್ಕಾಗದೆ ನಾನೇ ಕೆಳಗೆ ಬಿಟ್ಟ. ಭಗವಂತ ಜಗತ್ತನ್ನು ಹೊರುವವನು. ಅಂತಹ ಭಗವಂತನನ್ನು ಈ ಯಕ್ಕಶ್ಚಿತ ಅಸುರ ಹಿಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಆ ಭಾರವಾಗಿರ್ತಕ್ಕಂತಹ ವಸ್ತು ನಮ್ಮ ಮೇಲಿಟ್ಟರೆ ಒಂದು ಅಧಿಕವಾಗಿರ್ತಕ್ಕಂತಹ ಭಾರ, ಅದನ್ನು ನಮ್ಮ ಮೇಲೆ ಇಟ್ಟುಕೊಂಡು ನಾವು ಯಾವುದೋ ಒಂದು ಊರ್ಧ್ವವಾಗಿರ್ತಕ್ಕಂತಹ ಲೋಕವನ್ನು ಹೊಂದೇನೆ ಆಗೋದಿಲ್ಲ. ಯಾಕೆ? ಅದರಿಂದ ನಾವು ಕೆಳಕ್ಕೆ ಹೋಗುವಂತಹದ್ದು. ಅದೇ ರೀತಿಯಾಗಿ ಇಲ್ಲಿ ಅಸುರ ಇಡೀ ಅಧಿಪತಿಯ ಲೋಕದ ಅಧಿಪತಿಯಾಗಿರ್ತಕ್ಕಂಥ ಭಗವಂತನಿಟ್ಟುಕೊಂಡು ಊರ್ಧ್ವ ಲೋಕಕ್ಕೆ ಹೋಗ್ತೇನೆ ಅಂತ ಹೇಳಿದ್ರೆ ಆಗಲಿಲ್ಲ. ಮತ್ತೆ ಅದರ ಬದಲಾಗಿ ತಾನೇ ಕೆಳಕ್ಕೆ ಬಿದ್ದು ತನ್ನ ಸಂಹಾರವನ್ನು ಮಾಡಿಕೊಂಡ ಎಂಬುದನ್ನು ಹೇಳ್ತಾರೆ. ಎಷ್ಟೇ ಭಾರದ ವಸ್ತುವನ್ನು ನಾವು ಹಿಡಿದುಕೊಂಡು ಮೇಲಕ್ಕೆ ಹೋದರೆ ಮೇಲಕ್ಕೆ ಹೋಗ್ಲಿಕ್ಕೆ ಬರೋದಿಲ್ಲ. ಯಾಕೆ? ಅದು ನಮ್ಮನ್ನು ಊರ್ಧ್ವವಾಗಿ ಹೋಗಲಿಕ್ಕೆ ಅದು ಬಿಡೋದಿಲ್ಲ. ಯಾಕೆ? ಅಲ್ಲಿರ್ತಕ್ಕಂತಹ ಭಾರ ನಮ್ಮನ್ನು ಊರ್ಧ್ವ ಲೋಕಕ್ಕೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಅದೇ ರೀತಿಯಾಗಿ ಈ ಅಸುರ ಭಗವಂತನಿಟ್ಟುಕೊಂಡು ಮೇಲಕ್ಕೆ ಹೋಗ್ತೇನೆ ಅಂತ ಹೇಳಿಕೊಂಡ್ರೆ ಅದು ಆಗಲಿಲ್ಲ ಎಂಬಂತಹ ಚಿಂತನೆಯನ್ನು ಇಲ್ಲಿ ರಾಜರು ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ನಮಗೆ ಆ ತೃಣಾವರ್ತನ ದೃಷ್ಟಾಂತದ ಮೂಲಕವಾಗಿ ಅಯೋಗ್ಯವಾಗಿರ್ತಕ್ಕಂತಹ ಪದವಿಯನ್ನು ಯಾವ ಕಾಲಕ್ಕೂ ಕೂಡ ಸಜ್ಜನರು ಬಯಸಬಾರದು ಎಂಬಂತಹ ಒಂದು ಒಳ್ಳೆಯ ಸಂದೇಶವನ್ನು ಹೇಳಿದರು. ಮುಂದಿನ ಭಾಗವನ್ನು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಶ್ರೀ ಹರಿಪ್ರೇತ ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೇತಾಂಬರದೇವಾಲಂ ವಿಷ್ಣುರ್ಮೇ ಪರಮಸ್ವರತ್.